ನೋಡ್ತಕ್ಕಂಥ ಪರಾತ್ಪರ ಶಿವನಿಗೆ ವಂದಿಸುತ್ತ ಶರಣ ಶರಣರಿ. ಈಗಾಗಲೇ ಭಗವದ್ಗೀತೆಯ 6ನೇ ಅಧ್ಯಾಯದ 9ನೇ ಶ್ಲೋಕ ಕುರಿತು ಗುರುಗಳಾದಂಥ ನಾಮದಾರ್ ಅವರು ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಒಂದು ಪೇಜ್ ಪೂರಾ ಮುಗಿದಿದೆ. 9ನೇ ಶ್ಲೋಕವನ್ನ ಅವ್ರು ಬರುವವರಿಗೆ ಸ್ವಲ್ಪ ಓದಿ ಮುಂದೆ ಹೋಗುವ. ಸಿಂಹಾವಲೋಕನ ಅಂತಾರೆ. ಯಾವುದೇ ಸಿಂಹ ಬೇಟೆ ಆಡಿದ್ರು ಕೂಡ ತಾನು ಹೋಗೋ ದಾರಿಯಲ್ಲಿ ಹೊಳ್ಳಿ ನೋಡ್ಕೊಂತ ಹೋಗ್ತದೆ. ಅರ್ಥಾತ್ ಹಿಂದೆ ನೋಡ್ಕೊಂಡು ಮುಂದೆ ಹೋಗ್ತದೆ. ಹಂಗೆ ನಾವು ಸಿಂಹಾವಲೋಕನ ಅಂತ ನಾವು ಶಾಲೆಯಲ್ಲಿ ಕೂಡ ಅನುಸರ್ತಾ ಇದ್ವಿ. ಮರುವಿನ ಸ್ವಭಾವ ಅಲ್ಲ. ವಿದ್ಯಾರ್ಥಿಗಳಿಗೆ ಕೇಳ್ತಾ ಇರ್ತೀವಿ, ನೀನೇನಾಯ್ತಪ್ಪ, ಯಾರು ನೆನಪು ಮಾಡ್ರಿ ಅಂತ ಕೇಳ್ತೀವಿ. ಹಂಗೆ ಯಾರು ನೆನಪಿಸ್ಕೊಳ್ಳೋದಲ್ಲ, ಅದನ್ನ ನಾವು ಸ್ವಲ್ಪ ಮೆಲಕ್ ಹಾಕೊಂಡು ಹೋಗೋಣ ಅಂತ ಉದ್ದೇಶದಿಂದ ಆ ಶ್ಲೋಕ ಏನ್ ಹೇಳ್ತಾ ಇದೆ? ಸೃಹೋದ್ಮಿತ್ರ ಉದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಸು ಸಾಧುಸು. ಸೃಹೋದ್ಮಿತ್ರರಿ ಉದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು ಸಾಧುಸು ಅಪಿ ಚ ಪಾಪೇಶು ಸಮಬುದ್ಧಿ ವಿಶಿಷ್ಯತೆ. ಅವ್ರು ಬಿಡಿಸೆಲ್ಲ ಹೇಳಿದ್ದಾರೆ. ಅದರ ಅರ್ಥ ಹೇಳ್ಬಿಡ್ತೀನಿ, ಡೀಟೇಲ್ ಆಗಿ ಬೇಡ. ಸಹೃದಯಿ ಯಾರು ಶ್ರೇಷ್ಠರು ಅನ್ನುವಂಥದ್ದು ಪ್ರಶ್ನೆ ಅದ. ಒಟ್ಟು ಸರ್ವಶ್ರೇಷ್ಠವಾದಂಥವ್ರು ಯಾರು ಈ ಜಗತ್ತಿನೊಳಗ? ಅವ್ರು ಎಂಥವ್ರು ಇರ್ತಾರೆ, ಅವ್ರ ಸ್ವಭಾವ ಹೇಗಿರ್ತದೆ ಅನ್ನೋದು ಸ್ವಭಾವವನ್ನ ನಿರ್ಲಕ್ಷಿಸಿ ಕೃಷ್ಣ ಪರಮಾತ್ಮ ಹೊರಗೆ ಹಚ್ತಾ ಇದ್ದಾನೆ. ಅರ್ಥ ಸಹೃದಯಿ ಸ್ನೇಹಿತ ಶತ್ರು ಉದಾಸೀನ ಮಧ್ಯಸ್ಥ ದ್ವೇಷಿ ಬಂಧುಗಳು ಅಥವಾ ಬಂಧು ಬಾಂಧವರು ಅಂತೀವಿ, ಸಾಧು ಸತ್ಪುರುಷರು ಹಾಗೂ ಪಾಪಿಗಳಲ್ಲಿಯೂ ಕೂಡ ಸಮಭಾವನೆ ಉಳ್ಳವನು ಯಾವನೋ ಅವನೇ ಅತ್ಯಂತ ಶ್ರೇಷ್ಠ. ಇವನು ಮಾತ್ರ ಶ್ರೇಷ್ಠ ಅಂತಂದರು. ಕೃಷ್ಣ ಪರಮಾತ್ಮ ಶ್ರೇಷ್ಠಕ್ಕ ಒಂದು ಪದವಿ ಕೊಟ್ಟ. ಇವರೆಲ್ಲರೂ ಮನುಷ್ಯರೇ, ಸ್ವಭಾವತಃ ಮನುಷ್ಯರೇ. ಆದರೆ ಪ್ರಸಂಗಾನುಸಾರವಾಗಿ ಈ ಒಂದು ವಾತಾವರಣದಲ್ಲಿ ಅವರ ಸ್ವಭಾವ ಬದಲಿ ಆಗ್ತದೆ. ಇದರಲ್ಲಿ ಮುಖ್ಯವಾಗಿ ಹೇಳಿದರು 4 ಜನ, ಬದಲಿ 4 ಜನ ಸರ್ವಶ್ರೇಷ್ಠರಲ್ಲಿ ಯಾರು ಇದರಲ್ಲಿ 3 ಕೆಟಗರಿಯನ್ನ ಮಾಡ್ತಾರೆ. ಮೊದಲನೇ ಕೆಟಗರಿ ಯಾವುದು? ಅವರೆಲ್ಲರೂ ಉಪಕಾರ ಮಾಡುವಂತ ಸ್ವಭಾವವುಳ್ಳವರು, ಸಹೃದರು, ಮಿತ್ರರು, ಬಂಧುಗಳು, ಸಾಧುಗಳು. ಇವರೆಲ್ಲರಲ್ಲಿ ಕೂಡ ಒಂದೊಂದು ದೃಷ್ಟಿಯೊಳಗೆ ಉಪಕಾರ ಭಾವನೆನೇ ಇರ್ತೈತಿ. ಅಲ್ಪ ಸಹೃದರ ಅಂಕ ಹೇಳೋ ಪ್ರಶ್ನೆನೇ ಇಲ್ಲ. ಸ್ವಭಾವತವಾಗಿ ಗಂಧದ ಕೊರಡು ಎಷ್ಟು ತೆಗೆದ್ರು ಕೂಡ ಗಂಧವನ್ನ ಹೊರಸೂಸ್ತದ. ಹಾಗೆ ಸ್ವಭಾವತ ಒಳ್ಳೆ ಗುಣದವರು. ಅವ್ರು ಪೀಡಿಸಿದರು, ಕಾಡಿಸಿದರು, ಅವರಿಂದ ಬರುವಂತ ಉತ್ತರ ಒಳ್ಳೆಯದೇ. ಯಾವ ರೀತಿ? ನದಿಯ ಅವು ಸ್ವಾರ್ಥಕ್ಕಾಗಿ ಅಲ್ಲ, ಪರಾರ್ಥಕ್ಕಾಗಿ ಹರಿತ. ನದಿಯ ಬಹಂತಿ ಗಾಯ ದುಹಂತಿ, ಅವೆಲ್ಲ ಹಾಲು ಕೊಡ್ತಾವ. ಮರಗಳು ಅನ್ನನ್ನು ಕೊಡ್ತಾವ. ಆ ಪ್ರಕಾರವಾಗಿ ಅವ್ರ ಸ್ವಭಾವ ಯಾವಾಗಲೂ ಪರೋಪಕಾರಾರ್ಥವಿದಂ ಶರೀರಂ. ಅವರು ಸ್ವಭಾವತ ಅವರ ಪರೋಪಕಾರ ಅನ್ನುವಂತ ಮನೋಭಾವನೆ. ತನು ಮನೆಗಳಲ್ಲಿ ಕೂಡ ಎಳ್ಳಷ್ಟು ಲವಲೇಶಷ್ಟು ಕೂಡ ಅವರಲ್ಲಿ ದ್ವೇಷಾಶುಗಳು ಇರೋದಿಲ್ಲ, ದೇವ ಭಾವನೆನೇ ಇರ್ತದೆ. ಅವರು ಫಸ್ಟ್ ತರಗತಿ. ಯಾರು ಗಂಧದ ಕೊರಡಿನಂತೆ ಸದಾ ಉಪಕಾರ ಮನೋಭಾವನೆ ಉಳ್ಳವರು ಅವರು 1ನೇ ತರಗತಿ. ಯಾರ್ಯಾರು? ಸಹೃದರು, ಮಿತ್ರರು, ಬಂಧುಗಳು. ಮಿತ್ರರು ಅಂದ್ರೆ ಅವೆಲ್ಲ ಹೇಳ್ಯಾರ ನಿನ್ನೆ. ಬಂಧುಗಳು ಅಂದ್ರೆ ಸಂಬಂಧ ನೋಡ್ಕೊಂಡು ಅವ್ರು ಸಹಾಯ ಮಾಡಿದ್ರು, ಅವರು ಒಳ್ಳೆಯವರೇ. 1ನೇ ತರಗತಿನ ಅವರು.
ಸಹಾಯ ಮಾಡ್ತಾರಲ್ಲ ಮಿತ್ರರು. ಪರಿಚಯ ಆಗಿರ್ತದ ಕೆಲವು ಕಾಲ, ಆಮೇಲೆ ಮಿತ್ರ ಆಗಿರ್ತೇವಿ. ಉಳಿದವ್ರದ ಅವ್ರು ವಿಚಾರ ಮಾಡೋದಿಲ್ಲ. ಮಿತ್ರ ಇದ್ರೆ ಜೀವ ಕೊಡ್ತಾರ. ಫ್ರೆಂಡ್ ಇಸ್ ಸೆಕೆಂಡ್ ವೈಫ್. ಅವ್ ಯಾವ್ದೋ ಸರ್ವಜ್ಞಕರವ್ರು ಹೋಗಿ ಅವ್ರು ಸಹಾಯಕ್ಕೆ ನಿಲ್ತಾರ. ಅವ್ರ ಮಿತ್ರರು ಕಂಡೀಷನಲ್. ಇವು ಸೌರವ್ರು ಅನ್ಕಂಡೀಷನಲ್. ಯಾವ ಕಂಡೀಷನ್ ಬೇಕಾಗಿಲ್ಲ ಅಲ್ಲಿ. ಬಂಧುಗಳು ಮಾತ್ರ ಏನ್ ಮಾಡ್ತಾರ, ಸಂಬಂಧ ನೋಡ್ತಾರೆ. ಆದ್ರೆ ಸಾಧುಗಳು ಮಾತ್ರ ಗಂಧದ ಕೊರಡು. ಫಸ್ಟ್ ತರಗತಿ ಇವ್ರು 4 ಜನ. ಇನ್ನು ತೆಳಗದಾರ ನೋಡ್ರಿ, ಮತ್ ಮಧ್ಯಸ್ಥ ಬರ್ತಾರ. ಮಧ್ಯಸ್ಥರು, ಉದಾಸೀನ ಆಗೋ ಮಧ್ಯಸ್ಥರು, ಅವ್ರು 2ನೇ ತರಗತಿ. ಉದಾಸೀನ ಅಂದ್ರ ಅವ ಸುಮ್ಮನೆ ಇರ್ತಾನ. ಅವ್ರ ಜಗಳ ಹೆಚ್ಚಿರ್ತೈತಿ ಇಬ್ಬರ ನಡುವೆ, ಭಾಗ ಒಸೋದಲ್ಲ. ಇರ್ಲಿ ಬಿಡಪ್ಪ, ಅವ್ರ ಉದ್ಯೋಗ ನನಗ್ ನಂದ್ ರಗಡದ, ಸಾಕ್ಷಿಯಾಗಿ ಸುಮ್ಮನೆ ನಿಂದಿರ್ತಾನ. ಅವರ ರಾಗ ದ್ವೇಷಗಳಿಗೆ ಅವ ಒಳಗಾಗೋದಿಲ್ಲ. ಉದಾಸೀನ. ಅವ್ ಒಳ್ಳೆಯವನ. ಅವ್ ಇನ್ನೊಂದು ಏನು ಮಾಡಕ್ ಹೋಗೋದಿಲ್ಲಲ್ಲ. ಎಡಕರಾಗಲಿ ಚಲೋರಾಗಲಿ ಅವ್ರವ್ರ ಕರ್ಮಾನುಸಾರ ಅವ್ರು ಉಂಟಾರ. ನನಗೆ ಯಾಕೆ ಬೇಕಪ್ಪ. ಉದಾಸೀನವಾದ ಅವ್ 2ನೇ ತರಗತಿ. ಇನ್ನು ಮಧ್ಯಸ್ಥ ಅವ್ ಒಳ್ಳೆಯವನೇ. ಅವ್ ಗೊತ್ತು ಹೇಳ್ತಾನೆ, ಇವ್ ಅಲ್ಲಪ್ಪ ಇದು ಪದ್ಧತಿ ಅಲ್ಲ, ಸರಿ ಅಲ್ಲ, ಇವರಿಂದ ಏನ್ ನಿಮ್ಗೆ ಗಳಿಸ್ತೀರಿ, ದ್ವೇಷನಲ್ಲ, ಏನ್ ಸ್ವಲ್ಪ ಮಾತಿಗೆ ಯಾಕೆ ಜಗಾಳ್ತೀರಿ ಅಂತ ತಿಳ್ಕೊಂಡು, ಯಾವ ಕಾರಣ ಕೇಳ್ಕೊಂಡು ಅವ್ರನ್ನ ಸರಿ ಮಾಡಿ, ಇಬ್ಬರನ್ನ ಕೈ ಜೋಡಿಸಿ ಅವ್ರನ್ನ ರಾಜಿ ಮಾಡಿಸಿ ಕೈ ಬಿಡ್ತಾನವ. ಅವ್ ಬಾಳ ಒಳ್ಳೆಯವ್ರು. ಇಂಥವ್ರ ಸಮಾಜದೊಳಗೆ ಹಿರಿಯರು ನಿಮ್ಮೆಲ್ಲರಿಗೆ ಗೊತ್ತದ. ಎಂತ ನ್ಯಾಯ ಇದ್ರು ಕೂಡ ಬಗೆಹರಿಸಿ ಶುದ್ಧ ಮಾಡ್ತಾರ. ಮತ್ತ ಅವ್ರಿಗೆ ಚಾ ಪಾಟಿ ಮಾಡಿ ಕುಡಿಸಿ ಕೈ ಕುಲುಕಿಸಿ ಕೈ ಬಿಡ್ತಾರ. ಅಂತವ್ರು ಸಮಾಜದಲ್ಲಿ ಸಿಗ್ತಾರೆ. ಅವರು ತಟಸ್ಥ ಸ್ವಭಾವರು. ಅವ್ರ ಸ್ವಭಾವ ಹೆಂಗಿರ್ತದ, ಅವರು ಒಳ್ಳೆಯ ಸ್ವಭಾವ. ಅವರು ಕೂಡ 2ನೇ ತರಗತಿ. ಇನ್ನು 3ನೇ ತರಗತಿ ನೋಡ್ರಿ, ಬಹಳ ಡೇಂಜರಸ್ ಶತ್ರುಗಳು. ಅದ್ರೊಳಗೆ ಯಾರ್ಯಾರು ಬರ್ತಾರಂದ್ರೆ ದ್ವೇಷಿಗಳು, ಪಾಪಿಗಳು. ಪಾಪಿಗಳು, ದ್ವೇಷಿಗಳು. ದ್ವೇಷ ಅಂದ್ರೆ ಏನು? ಅವ್ರು ಸ್ವಭಾವತ ದ್ವೇಷ ಮಾಡೋದು. ಅವ್ರಿಗೆ ಪ್ರಚೋದನೆಯನ್ನು ಕೂಡ ಅವ್ರು ಇನ್ನೊಬ್ಬರಿಗೆ ಪ್ರಚೋದನೆ ಮಾಡಿ ದ್ವೇಷಾನೇ ಬೆಳೆಸ್ತಾರ. ತಾವು ದ್ವೇಷ ಮಾಡ್ತಾರ. ಅಂತರಂಗದಲ್ಲಿ ಅವಭಾವನ ಇರ್ತಾವ. ಇನ್ನೊಬ್ಬರನ್ನ ಪ್ರಚೋದನೆ ಮಾಡಿ, ಬಿಡಬೇಡ ಅವನು, ತಗೋ, ಒಟ್ಟು ಬಿಡಬೇಡ ಅವನ್ನ. ಒಂದ್ ಪೂರಿ ಹೊಲವಾದ್ರೂ ಚಿಂತಿಲ್ಲ, ಅವನ್ ಏನಾದ್ರು ಮಾಡು, ನೀನ್ ಕಡಿಮೆ ಇದೆಯೋ, ಯಾಕೆ ಬಿಡ್ತೀಯ ಅವನ್ನ? ಬಡಿ. ಅವ್ನು ನಿನ್ ಇಷ್ಟ ಅಸಹ್ಯ ಮಾಡ್ಯಾನ, ಪಾಪ ಅಲ್ಲ, ಅವ್ನು ನಿನ್ನ ಅಪಮಾನ ಮಾಡ್ಯಾನ ತುಂಬಿದ ಸಭೆಯೊಳಗ. ಅವನು ಹೆಂಗ್ ಸಹಿಸ್ಕೋತೀನಿ ನೀನು? ಬಿಡಬೇಡ. ಪಾಪಿ. ತಾನು ಪಾಪ ಮಾಡ್ತಾನ, ಇನ್ನೊಬ್ರನ್ನ ಪಾಪ ಮಾಡಕ್ ಹಚ್ತಾನ. ಇದು ಪಾಪಿ ಕೆಟಗರಿ ಇದು. ಇನ್ನ ದ್ವೇಷಿ ಅವ ಪಾಪಿ ಅಂದ್ರ ಪಾಪ ಅವನಿಗೆ ಪ್ರಸಂಗಾನುಸಾರವಾಗಿ ಕೆಲವು ಸಂದರ್ಭಗಳು ಮಾಡೋ ಪರಿಸ್ಥಿತಿ ಬರ್ತದ. ಬಟ್ಟಿಗಿರುದಿಲ್ಲ, ನೆತ್ತಿಗಿರುದಿಲ್ಲ, ಅನಿವಾರ್ಯವಾಗಿ ಕಳುವು ಮಾಡ್ತಾನ ಪಾಪ. ಏನೇ ಇರ್ಲಿ, ಈ ಕೆಟಗರಿ ಪ್ರಕಾರ ಇವ್ರು ಎಲ್ಲರಲ್ಲಿಯೂ ಹಾಗೆ ಇವರೆಲ್ಲರಲ್ಲಿಯೂ ಕೂಡ ಸಮತ್ವ ಭಾವನೆ ಕಂಡವ ಮನುಷ್ಯ. ಮನುಷ್ಯರಲ್ಲಿ ಶ್ರೇಷ್ಠ ಹಂಗ ಅಲ್ಲ. ಮನುಷ್ಯ ಅಂದ್ರೆ ಏನು? ಸಾಮಾನ್ಯವಾಗಿ ಉಪಕಾರ ಸ್ವಭಾವ, ತನ್ನಂತೆ ಪರರು. ಅವ್ ಮನುಷ್ಯ. ಯಾರಾದ್ರೂ ತನ್ನ ಚುಂಚಿದ್ರ ನನಗ್ ನೋವಾಕತಿ, ಇನ್ನೊಬ್ರು ಚುಂಚಬಾರದು. ಯಾರಾದ್ರೂ ಬೇಯ್ದ್ರೆ ನನಗೆ ದುಃಖ ಆಗ್ತದ, ಇನ್ನೊಬ್ರನ್ನ ನಾವು ಬೇಯಬಾರದು. ಹೊಡೆದ್ರ ನೋವು ಆಗ್ತದ, ಅವ್ರನ್ನ ಹೊಡೆದಬಾರದು. ಎಲ್ಲರಲ್ಲಿ ಕೂಡ ಇದು ಸಾಮಾನ್ಯ ವಿಚಾರ. ಇದು ಮನುಷ್ಯಂದು. ಮನುಷ್ಯತ್ವ ಇದ್ದವನೇ ಮನುಷ್ಯ. ಇವೆಲ್ಲ ಮನುಷ್ಯತ್ವ ಸ್ವಭಾವ. ಹೀಗೆ ಆ ಮನುಷ್ಯರಲ್ಲಿ ಸರ್ವಶ್ರೇಷ್ಠವಾದಂತ ಮನುಷ್ಯ ಇಲ್ಲಿ ಅಪ್ಪ ಅವರು ಹೇಳ್ತಾರೆ. ಯಾರು? ಪರಮಾತ್ಮ, ಕೃಷ್ಣ ಪರಮಾತ್ಮ ಸರ್ವಶ್ರೇಷ್ಠವಾದ ಮನುಷ್ಯ ಯಾರನ್ನು? ಇವ್ರೆಲ್ಲರಲ್ಲಿಯೂ ಕೂಡ ಸಮಭಾವನೆ ಉಳ್ಳವನು ಸರ್ವಶ್ರೇಷ್ಠ. ಏನ್ ಹೇಳಿದೀವಲ್ಲ, 3 ಕೆಟಗರಿಯಲ್ಲಿ ಬರುವಂತ ಈ ಎಲ್ಲಾ ಜನರ ಮಧ್ಯ ತನ್ನ ಸ್ವರೂಪವನ್ನ ಕಾಣುವವನು, ಆತ್ಮ ಸ್ವಭಾವ ಉಳ್ಳವನು. ಒಂದು ಉದಾಹರಣೆ ಕೊಡ್ರಿ ಅಂದ್ರ, ಒಬ್ಬ ಅಧಮದ ನೋಡುವಂತ ದೃಷ್ಟಿ ನೋಡ್ರಿ. ಈಗ ಜೀವ ಬುದ್ಧಿ, ದೇಹ ಬುದ್ಧಿ, ಆತ್ಮ ಬುದ್ಧಿ ನಮ್ಗೆ ಸಾಮಾನ್ಯವಾಗಿ ಗೊತ್ತು. ದೇಹ ಬುದ್ಧಿ ಉಳ್ಳವ ಹೆಂಗ್ ನೋಡ್ತಾನ, ಜೀವ ಬುದ್ಧಿ ಉಳ್ಳವ ಹೆಂಗ್ ನೋಡ್ತಾನ, ಆತ್ಮ ಬುದ್ಧಿ ಉಳ್ಳವ ಹೆಂಗ್ ನೋಡ್ತಾನ. ಈಗ ಒಬ್ಬ ವ್ಯಕ್ತಿ ಮನುಷ್ಯ ಇದ್ರಿಗೆ 3 ಜನ ಅದಾರ. ದೇಹ ಬುದ್ಧಿ ಉಳ್ಳವದನ, ಜೀವ ಬುದ್ಧಿ ಉಳ್ಳವದನ, ಆತ್ಮ ಬುದ್ಧಿ. ಅವ್ನ್ ಹೆಂಗ್ ನೋಡ್ತಾರ ಅನ್ನೋದೊಂದ್ ಸ್ವಲ್ಪ ನೋಡ್. ದೇಹ ಬುದ್ಧಿ ಉಳ್ಳವ ಅಲ್ಲಿ ದೇಹಾತ್ಮ ಬುಳ್ಳಿದ್ದವ ಅಧಮ. ಅವ್ ಹೆಂಗ್ ನೋಡ್ತಾನಂದ್ರೆ, ನೋಡಿದ ತಕ್ಷಣ ಅವನ ಶರೀರ ನೋಡ್ತಾನ. ಇವ ಕಪ್ಪದಾನೋ, ಬಿಳಿ ಅದಾನೋ, ಕೆಂಪದಾನೋ, ಇವು
ಬ್ರಿಟಿಷರ್ ಅದಾನೋ ಏನ ಆಫ್ರಿಕದಂದ ಕರಿ ಇದದಾನಲ್ಲ ಇವ, ಹಿಂಗ ಹೊರಗಿನ ಬಣ್ಣವನ್ನ ನೋಡ್ತಾನವ, ಅವ್ರ ಎತ್ತರ ಉದ್ದಗಳನ್ನ ನೋಡ್ತಾನ, ಗೆಡ್ಡ ಅದಾನ, ಲಂಬ ಅದಾನ, ಹೆಂಗದ ನೀವ ಹೊರಗಿನ ನೋಡಿ ಲಕ್ಷಿಸಿ ದೇಹಾತ್ಮ ಬುದ್ಧಿಯಿಂದ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಯಾವ ಜಾತಿ ಕುಲ ಮತ ಪಂಥ ಒಂದ ಎರಡ, ಹೊರಗಿನ ಬುದ್ಧಿ ಬಾಯವನ್ನ ಲಕ್ಷಿಸಿ ಶರೀರವನ್ನ ದೇಹಾತ್ಮ ಬುದ್ಧಿಯಿಂದ ಇವೆಲ್ಲವನ್ನು ನೋಡ್ತ. ಸರ ಗುರುಗಳು ಬಂದಾರ ಸರ್, ಬಂದಾರ್ರಿ. ಹಾ ವೆರಿ ಗುಡ್. ಈ ಎರಡು ಮಾತದಾವ, ಮುಗಿಸೇ ಬರ್ತೇನೆ. ಇನ್ನು ಎಳೆದವ ಜೀವ ದೃಷ್ಟಿ. ಜೀವ ದೃಷ್ಟಿ ಅಂದ್ರ ಅವ ವಿದ್ಯಾ, ಅವನಲ್ಲಿರುವಂತ ತಿಳುವಳಿಕೆ, ಅವನ ಪಾಂಡಿತ್ಯಾದಿಗಳನ್ನು ನೋಡಿ ಅವ ವಿಚಾರ ಮಾಡ್ತಾನ. ಅದು ಮನೋದೃಷ್ಟಿ ಅಥವಾ ಜೀವ ದೃಷ್ಟಿ. ಅವನ್ನ ಇನ್ನೊಬ್ಬ ನೋಡ್ತಾನೆ. ಉತ್ತಮ ವ್ಯಕ್ತಿ ಹೆಂಗ್ ನೋಡ್ತಾನೆ? ಆ ದೇಹನು ನೋಡುದಿಲ್ಲ, ಮನಸ್ಸನ್ನು ನೋಡುದಿಲ್ಲ, ಅವ್ರ ಯೋಗ್ಯತೆಗಳು ಹೆಂಗಾರಿ ಇರಲಿ ಅವನು ನೋಡುದಿಲ್ಲ. ಆದರೆ ಆತ್ಮನನ್ನೇ ನೋಡ್ತಾನೆ. ಆತ್ಮದೃಷ್ಟ್ಯ ಆತ್ಮನಿಗೆ, ಅವನಿಗೆ ದೇಹದ ಮೇಲಾಗಲಿ ಮನುಷ್ಯನ ಮೇಲಾಗಲಿ ದೃಷ್ಟಿ ಇರೋದಲ್ಲ, ಕೇವಲ ಆತ್ಮದೃಷ್ಟ್ಯ. ನನ್ನ ಸ್ವರೂಪ ಅವನ ಸ್ವರೂಪ ಬೇರೆ ಅಲ್ಲ, ಒಂದೇ ಇದೆ. ಹೊರಗೆ ನಾಮರೂಪಗಳು ಉಪಾಧಿಯಿಂದ ಬೇರೆ ಬೇರೆ ಆಗಿದ್ರು. ಉಪಾಧಿರಹಿತವಾದಂತ ಸಾಕ್ಷಿರೂಪವಾದಂತ ಆತ್ಮ ನಮ್ಮಲ್ಲಿರುವಂತದ್ದು ಒಂದೇ ಇದೆ. ಅವ್ರಲ್ಲಿರುವಂತ ಆತ್ಮ ನನ್ನಿರುವ ಒಂದೇ ಇದೆ. ಅದೇ ನಾನು, ನಾನೇ ಅದು ಅನ್ನುವಂತಹದ್ದು. ಈ ರೀತಿ ಮೂರು ರೀತಿಯಿಂದ ದೃಷ್ಟಿಗಳಿದಾವೆ. ಅದರಲ್ಲಿ ಶ್ರೇಷ್ಠ ದೃಷ್ಟಿ ಯಾವ್ದಂದ್ರ ಸಮತ್ವ ದೃಷ್ಟಿ. ಯಾವುದು? ಆತ್ಮ ದೃಷ್ಟಿ, ಬ್ರಹ್ಮ ದೃಷ್ಟಿ. ದೃಷ್ಟಿ ಬ್ರಹ್ಮಮಯಂ ಕೃತ್ವ, ಅವ ಬ್ರಹ್ಮದಿಂದ ನೋಡದವ ಅನ್ನುವಂಥ ವಿಷಯವನ್ನ ನಾನು ಇಲ್ಲಿವರೆಗೆ ಸ್ವಲ್ಪ ವಿಚಾರ ಮಾಡಿ ಮುಂದಿನ ವಿಷಯವನ್ನ ಪೂಜ್ಯರು ಬಂದರೆ ಅವ್ರು ಮುಂದುವರ್ಸ್ಕೊಂಡು ಹೋಗಲಿ ಅಂತ ತಿಳ್ಕೊಂಡು ವಿನಂತಿಸಿಕೊಂಡು ಮಾತಿಗೆ ವಿರಾಮ. ಪ್ರಾರಂಭ ಮಾಡ್ರಿಪ್ಪ. ಕ್ಷಮೆ ಹೊರಗಡೆ ಹೋಗಿದ್ದೆ. ಒಂದ್ ಪೇಜ್ ಮುಗ್ದೈತ್ರಿ, ಎರಡನೇ ಪೇಜ್ನು ಅರ್ಧ ಬಂದೈತಿ. ನಾವು ಅವನ್ನೆಲ್ಲ ಹೇಳಿದ್ರಿ, ನೀವೆಲ್ಲ ರಿವಿಷನ್ ಮಾಡಿ. ವಾ, ಆಯ್ತಾಯ್ತು. ನಾವು ನಿನ್ನೆ ದಿವಸ ಭಗವದ್ಗೀತೆಯ 10ನೇ ಶ್ಲೋಕದಲ್ಲಿ ಇದ್ವಿ. ಯೋಗಿ ಯುಂಜೀತ ಸತತಮಾತ್ಮಾನಂ ರಹಸಿ ಸ್ಥಿತಃ ಏಕಾಕಿ ಚಿತ್ತಾತ್ಮ ನಿರಾಶಿ ಅಪರಿಗ್ರಹ ಅನ್ನುವಂಥದ್ದು. ಇದ್ರೊಳಗ ಭಗವಂತ ನಿರ್ಜನ ಪ್ರದೇಶದಲ್ಲಿ ಇದ್ದುಕೊಂಡು ಏಕಾಕಿಯು ಯಥಚಿತ್ತಾತ್ಮನು ಅಂತಂದ್ರ ಅವನ ಅಂತಃಕರಣ, ಆತ್ಮ ಅಂದ್ರೆ ಇಲ್ಲಿ ದೇಹ ತಗೋಬೇಕು, ಇವನ್ನ ನಿಗ್ರಹಿಸ್ಬೇಕು. ಚಿತ್ತವೆಂದರೆ ಅಂತಃಕರಣ, ಆತ್ಮ ಅಂದ್ರೆ ದೇಹ ಅಂತ ತಗೋಬೇಕು ಅಂತ ನೀನ್ ಹೇಳಿದ್ವಿ. ಇವನ್ನೆರಡನ್ನೂ ನಿಗ್ರಹಿಸಿದವನು ನಾವು ಯಥಚಿತ್ತಾತ್ಮ. ನಿರಾಶಿಯು ಅಪರಿಗ್ರಹಿಯೂ ಆಗಿ ಯೋಗಿಯು ಯಾವಾಗಲೂ ಮನಸ್ಸನ್ನು ಯೋಗದಲ್ಲಿಡಬೇಕು. ಯಾವಾಗಲೂ ಅಂತ ಪ್ರತಿದಿನವೂ ಯೋಗ ಕಾಲದಲ್ಲಿ ಅಂತ ಮಾಡಿದ್ವಿ. ಇಲ್ಲಿ ಭಗವಂತ ಏನ್ ಹೇಳಾಗತ್ತಾನು ಅಂತಂದ್ರೆ, ಕಾಲದ ಬಗ್ಗೆ, ಟೈಮ್ ಆಫ್ ಮೆಡಿಟೇಷನ್, ಯಾವ ಟೈಮ್ನಾಗ ನಾವು ಮೆಡಿಟೇಷನ್ ಮಾಡಬೇಕು ಅನ್ನುವಂಥದ್ದು ಯಾರಿಗೆ ನೆನಪಿತ್ತಂದ್ರೆ ನಿನ್ನೆ ನಾವು ಹೇಳಿದ್ವಿ. ಪ್ರಾತಸ್ಮರಣಿ ಅಂದ್ರೆ ಪ್ರಾತಃ ಕಾಲದಲ್ಲಿ ನಾವು ಧ್ಯಾನವನ್ನು ಮಾಡಬೇಕು. ಯಾವಾಗ ಹೆಚ್ಚಿನ ಡಿಸ್ಟರ್ಬೆನ್ಸಸ್, ವಾತಾವರಣದಲ್ಲಿ ಇನ್ನೂ ಕಲುಷಿತ ಆಗಿರಂಗಿಲ್ಲ, ಆ ಟೈಮ್ನಲ್ಲಿ ಮಾಡಬೇಕು. ಜನರಲಿ ಇನ್ ಟ್ರೆಡಿಷನ್ ದೇ ಆರ್ ಟೆಲಿಂಗ್ ಅರ್ಲಿ ಮಾರ್ನಿಂಗ್ ಈಸ್ ದ ಐಡಿಯಲ್ ಫಾರ್ ಮೆಡಿಟೇಷನ್. ಬೆಳಗಿನ 4 ಗಂಟೆಯಿಂದ 6 ಗಂಟೆ ಒಳಗೆ ನೀವು ಧ್ಯಾನವನ್ನು ಮಾಡ್ಲಿಕ್ಕೆ ಒಳ್ಳೆಯ ಸಮಯ ಅನ್ನುವಂಥದ್ದನ್ನ ನಿನ್ನೆ ವಿಚಾರ ಮಾಡ್ತಾ ಇದ್ವಿ. ಬಿಕಾಸ್ ದ ಅಡ್ವಾಂಟೇಜ್ ಇಸ್ ದ್ಯಾಟ್ ಯೆಸ್ಟರ್ಡೇಸ್ ವರೀಸ್ ಹ್ಯಾವ್ ಬೀನ್ ಡೆಲ್ಯೂಟೆಡ್ ಬೈ ಸ್ಲೀಪ್. ನೀವೇನು ಚಿಂತೆಗಳು ಇದ್ದು, ಗಾಢವಾದಂತ ಚಿಂತೆಗಳು ಮನುಷ್ಯನ ಮ್ಯಾಗ ಪರಿಣಾಮ ಬೀರುವಂತ ಘಟನೆಗಳು ಏನಾಗ್ಯಾವು, ಆಗುವ ದಿನನಿತ್ಯ ವ್ಯವಹಾರದಾಗ ಬಂದ್ವಿ ಅಂದ್ರೆ ಘಟನೆಗಳು ಆಗುವ. ಅವು ಏನಾಗಿರ್ತಾವ? ಡೈಲ್ಯೂಟೆಡ್ ಬೈ ಸ್ಲೀಪ್. ಈ ನಿದ್ದೆಯಿಂದ ಸ್ವಲ್ಪ ಅವು ಏನಾಗ ಮಸಕ್ ಆದಂಗ ಆಗಿರ್ತಾವ. ನಾಟ್ ಗಾನ್ ಅಟ್ ಆಲ್, ಇಟ್ ಹ್ಯಾಸ್ ಬಿಕಮ್ ಡೈಲ್ಯೂಟೆಡ್. ಎಲ್ಲವೂ ಪೂರ್ಣ ನಿರೋಧ ಆಗೈತೆ ಅಂತಲ್ಲ, ಇದ್ರೂ ಕೂಡ ಅಂದ್ರೆ ನಿರೋಧ ಆದ್ರೂ ಆಗಿರ್ತದ ಕೆಲವು ಮಂದಿಗೆ. ಒಂದ್ ವೇಳೆ ಬಹಳ ಪರಿಣಾಮಕಾರಿ ಘಟನೆಗಳಿದ್ವು ಅಂದ್ರೆ ಸ್ವಲ್ಪ ಅದ್ರದ್ದು ಶಕ್ತಿ ಕಮ್ಮಿ ಆಗಿರ್ತದೆ ಆ ಟೈಮ್ನಲ್ಲಿ. ಆದ್ರಿಂದ ಆ ಟೈಮ್ನಲ್ಲಿ ನಾವು ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ದಟ್ ಇಸ್ ವೈ ಸ್ಲೀಪ್ ಇಸ್ ವೆರಿ ವೆರಿ ಬಿಗ್ ಗಿಫ್ಟ್ ಆಫ್ ದ ಲಾರ್ಡ್. ಆದ್ರಿಂದ ಈ ನಿದ್ರೆ ಅನ್ನುವಂಥದ್ದು ಏನೈತಿ, ಇದು ಭಗವಂತನ ಒಂದು ದೊಡ್ಡ ಕಾಣಿಕೆ ಅಂತ. However powerful a person may be, good sleep will certainly reduce the impact of that.
ಜೀವನದಾಗ ಘಟನೆಗಳು ನಡೆದಿರ್ತಾವ, ಯಾವ್ಯಾವ ಘಟನೆಗಳು ಮನಸ್ಸು ಎಷ್ಟೇ ಘಾಸಿ ಆಗಿರಲಿ, ಆ ನಿದ್ರೆ ಅನ್ನುವಂಥದ್ದು ಏನೈತಿ ಪರಮಾಂಶದ ರೆಡ್ಯೂಸ್ ದ ಇಂಪ್ಯಾಕ್ಟ್ ಆಫ್ ದ್ಯಾಟ್. ಆ ಒಂದು ಘಟನೆಯಿಂದ ಏನು ಪರಿಣಾಮ ಆಗಿರ್ತೈತಿ ಆ ಪರಿಣಾಮವನ್ನು ಕಡಿಮೆ ಮಾಡುವಂತದ್ದು ಯಾವ್ದಪ್ಪ ಅಂದ್ರೆ ಅದು ನಿದ್ರೆ. Therefore, early morning, because of the sleep, yesterday's worries have been diluted, today's worries have not yet started. ನಿನ್ನೆವು ಏನ್ ಚಿಂತೆ ಇದ್ವು ಅವು ಎಲ್ಲ ಏನಾಗ್ಯಾವ ಕಡಿಮೆ ಆಗ್ಯಾವ ಅಥವಾ ಇಲ್ಲವೇ ಇಲ್ಲ. ಮತ್ತೆ ಇವತ್ತಿನ ಚಿಂತೆಗಳು ಇನ್ನೂ ಉದ್ಭವನ ಆಗಿಲ್ಲ. ಆದ್ರಿಂದ ಆ ಸಮಯದಲ್ಲಿ ನಾವು ಧ್ಯಾನವನ್ನ ಮಾಡಬೇಕು. That is why better you do not read newspaper before. If you are ready, if you read the newspaper, gone meditation, you will get only of those things. ಅವರು ಪೇಪರ್ ಓದಕ್ಕೆ ಹೋಗ್ಬೇಡ್ರಿ. ಮೊದಲೇ ಹೇಳ್ತೇನೆ ನಾನು, ಎದ್ದಿನ ಪೇಪರ್ ಓದ್ತಾರ ನೋಡ್ರಿ ಕೆಲವು ಮಂದಿ. ಏನಾಯ್ತು ಅದೇನಾಯ್ತು ಇದೇನಾಯ್ತು ಅಂದ್ರೆ ಅದರಿಂದ ಏನಾಗ್ತದೆ, ಮನಸ್ಸು ಕಲುಷಿತ ಹೋಗ್ತದೆ, ಮನುಷ್ಯಗೆ ಘಾಸಿ ಆಗ್ತದೆ. ಅದಕ್ಕೆ ಪೇಪರ್ಸ್ ಬಿಟ್ಟು ಓದ್ಬೇಡ್ರಿ, ಮೊದಲು ಧ್ಯಾನ ಮಾಡಿರಪ್ಪ. Therefore, yesterday's worry is gone, today's worries have been not yet started. That junction is the early morning, and therefore that time is considered to be the Satvika Kala, Brahma Muhurta, and therefore that is Satvik time where the mind is neither Rasic nor Tamasic. ಆ ಕಾಲದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಆ ಸತ್ವ ಕಾಲದಲ್ಲಿ ಆ ಟೈಮ್ನಲ್ಲಿ ನಾವೇನ್ ಮಾಡಬೇಕು, ಧ್ಯಾನ ಮಾಡಬೇಕು. ಅಲ್ಲಿ ಇನ್ನ ರಜೋಗುಣ ಮತ್ತು ತಮೋಗುಣ ಇನ್ನೂ ಉದ್ಭವ ಆಗೇ ಇಲ್ಲ. ಆ ಟೈಮ್ನಾಗ ನೀವು ಧ್ಯಾನ ಮಾಡ್ರಿ. The mind is not tamasic because I have slept well. ಈಗ ನನ್ನ ಮನಸ್ಸಿಗೆ ಏನದ ತಾಮಸಿ ಗುಣ ಇಲ್ಲ, ಯಾಕಂದ್ರೆ ಚಲೋ ನೀತಿ ಆಗ್ಯದ. And the mind is not rasic because I have not started the day-to-day activity. ಇನ್ನು ರಜೋಗುಣ ಪ್ರಧಾನ, ರಜೋಗುಣ ಎದ್ದಿಲ್ಲ, ರಜೋಗುಣ ಇನ್ನ ಉದ್ಬುದ್ಧ ಆಗಿಲ್ಲ. ಯಾಕಂದ್ರೆ ನಾನು ದಿನನಿತ್ಯದ ಕಾರ್ಯಕ್ರಮಗಳನ್ನ ಇನ್ನ ಪ್ರಾರಂಭ ಮಾಡಿಲ್ಲ. Because even the mind state is determined by the sun. Even the scientists, they do talk about the body's metabolism being connected to the sunrise and sunset. ನಮ್ಮ ಬಾಡಿ ಒಳಗೆ, ಶರೀರದೊಳಗ ಈ ಪಚನ ಕ್ರಿಯೆಗಳು ಏನದಾವ, ಮೆಟಬಾಲಿಸಮ್ ಕ್ರಿಯೆಗಳು ಅದಾವಲ್ಲ, ಇವು ಕೂಡ ಸೂರ್ಯನನ್ನ ಅವಲಂಬಿಸಿಕೊಂಡು ನಡೀತಾವು. ಆದ್ದರಿಂದ ಸೂರ್ಯ ಇದ್ದಾಗನ ಊಟ ಮಾಡಬೇಕು, ಸೂರ್ಯ ಮುಳುಗಿದ ನಂತರ ಊಟ ಮಾಡುವಂಗಿಲ್ಲ. ಹಿಂಗೆ ಕೆಲವೊಂದು ನಿಯಮಗಳನ್ನ ಕೆಲವು ಮಂದಿ ಆಚರಣೆ ಮಾಡ್ತಾರೆ. As the sun becomes more and more powerful, the body also becomes more and more rajasic as it is required. ಸೂರ್ಯ ಹೆಂಗ ಉದಯ ಆಗಿ ಬಿಸಿಲು ಹೆಂಗೆ ಹೆಚ್ಚಿಗೆ ಹಾಕೋತ ಹೋಗ್ತದ, ಹಂಗ ರಜೋಗುಣ ನಮ್ಮಲ್ಲಿ ಹೆಚ್ಚಿಗೆ ಆಗ್ತದ. Otherwise we will be sleeping only along with the sun. Our activities should increase. ಸೂರ್ಯ ಹೆಂಗೆ ಎದ್ದು ಬರ್ತಾನಲ್ಲ 8, 9, 10, 11, 12 ಅದಂಗ ನಮ್ಮ ರಜೋಗುಣ ಚಟುವಟಿಕೆಗಳು ಹೆಚ್ಚಿಗೆ ಆಗ್ತಾವ. As the sun sets, we find that we also lose our dynamism. ಹೆಂಗ ಸೂರ್ಯ ಅಸ್ತ ಆಗ್ತದ ಅವಾಗ ನಮ್ಮಲ್ಲಿ ಕ್ರಿಯಾಶಕ್ತಿ ಕಡಿಮೆ ಆಗ್ತದೆ. So early in the morning, neither rasic nor tamasic, it is ಸಾತ್ವಿಕ ಕಾಲ. ಆದ್ದರಿಂದ ಬೆಳಗಿನ ಜಾವ 4, 5 ಈ ಸಮಯದಾಗ ಧ್ಯಾನ ಮಾಡಲಿಕ್ಕೆ ಯೋಗ್ಯವಾದ ಸಮಯ. ಅದು ಸಾತ್ವಿಕ ಕಾಲ ಇರ್ತದೆ. ಅಲ್ಲೇ ರಜೋಗುಣ ಮತ್ತು ತಮೋಗುಣದ ಪ್ರಭಾವ ಕಮ್ಮಿ ಇರ್ತದೆ ಅಥವಾ ಇರುವುದೇ ಇಲ್ಲ. This is a general rule, but we should remember that it is not compulsory rule. ಇದು ಒಂದು ಸಾಮಾನ್ಯ ನಿಯಮ. ಮತ್ತು ಅದನ್ನ ಎಲ್ಲರಿಗೂ ನೀವು ಬೆಳಗಿನ ಜಾವ 4 ಗಂಟೆ ಅಂತ ಫಿಕ್ಸ್ ಮಾಡಕ್ ಹೋಗ್ಬೇಡಿ. Because from individual to individual, the conveniences vary, and therefore we say any time in which you are relaxed and not sleepy, that is ideal for meditation. ಆದ್ದರಿಂದ ಧ್ಯಾನಕ್ಕೆ ಯೋಗ್ಯವಾದ ಸಮಯ ಅಂದ್ರೆ ಏನಪ್ಪಾ ಅಂತಂದ್ರ, ಶರೀರಕ್ಕ ತಡೆವು ಕಮ್ಮಿ ಆಗಿರ್ಬೇಕು, ಆಯಾಸ ನೀತಿಯಾಗಿರ್ಬೇಕು ಚಲೋ ತಕ್ಕ. ಆಮ್ಯಾಗಿಂದ ರಜೋಗುಣ ಮತ್ತು ತಮೋಗುಣ ಅವು ವೃತ್ತಿ ಎದ್ದಿರಬಾರ್ದು, ಸತ್ವಗುಣ ಇರಬೇಕು. ಆ ಟೈಮ್ನಾಗ ಧ್ಯಾನವನ್ನ ಮಾಡ್ರಿ. ಅದು ಯಾವಾಗ ಐತಿ ನೋಡಿ, ನಿಮ್ಮ ಅನುಕೂಲ ನೋಡ್ಕೊಂಡು ಮಾಡ್ಬೋದು. ಈಗ ಕೆಲವೊಬ್ರು ಬಿಳಿ ಹೊತ್ನಾಗ ಕೆಲ್ಸಕ್ಕೆ ಹೋಗೋರು ರಾತ್ರಿ ಹೊತ್ನಾಗ ಮನೆಗೆ ಬರ್ತಾರಲ್ಲ, ಅವ್ರಿಗೆ ಮಕ್ಕೊಂಡು ಮುಂಜಾನೆ ಹೇಳ್ತಾರ, ಅವಾಗ ಅವ್ರಿಗೆ ಹೇಳ್ಯಾರಿ. ಈ ಕೆಲವು ಮಂದಿ ರಾತ್ರಿ ಪಾಳೆ ಮಾಡೋರು ಇರ್ತಾರ, ಅವ್ರಿಗೆ ಮುಂಜಾನೆ ಧ್ಯಾನ ಮಾಡೋದ್ರೆ ಹೆಂಗ ಅವ್ರಿಗೆ ಆಗೋದು. ಅವ್ರಿಗೆ ಏನದ, ಅವ್ರ ಮನೆಗೆ ಬಂದು ರೆಸ್ಟ್ ಗಿಸ್ಟ್ ಮಾಡಿ ಅವ್ರು ಎದ್ದು ಮಲ್ಕೊಂಡು ಎದ್ದ ಮ್ಯಾಗ ಅವಾಗ ಸಾತ್ವಿಕ ವೃತ್ತಿ ಯಾವಾಗ ಅವ್ರಿಗೆ ಹೆಚ್ಚಿಗೆ ಇರ್ತದ. ಶರೀರಕ್ಕೂ ಆಯಾಸ ಆಗಿರಬಾರ್ದು, ಮನಸ್ಸಿನ ಮ್ಯಾಗನು ಕೂಡ ಘಟನೆಗಳದ್ದು ಯಾವ್ದ ಜರ್ಜರಿತ ಆಗಿರಬಾರ್ದು, ಮನಸ್ಸು ಹತಾಶ ಆಗಿರಬಾರ್ದು ಅಂತ ಒಂದು ಪರಿಸ್ಥಿತಿಯನ್ನು ನೋಡ್ಕೊಂಡು ಆ ಟೈಮ್ನಾಗ ಯೋಗ್ಯ ಟೈಮ್ನಾಗ ಧ್ಯಾನವನ್ನ ಮಾಡ್ರಿ. ವೆದರ್ ಇಟ್ ಈಸ್
2 p.m. in the afternoon or whether it is 12 in the midnight, we don't care. ಮಧ್ಯಾಹ್ನ ಮಠ 2 ಗಂಟೆಗೆ ಧ್ಯಾನ ಮಾಡ್ಬೇಕಂತ ಅಂದ್ರೆ ಅಂತ ಟೈಮ್ನಾಗ ನಿನ್ಗೆ ಆರಾಮ ಐತೆ ಅಂದ್ರೆ ಮಾಡು. ರಾತ್ರಿ 12 ಗಂಟೆಗೆ ಮಾಡ್ಬೇಕಂದ್ರೆ ಅಂತ ಟೈಮ್ನಾಗ ನನಗೆ ಸಾತ್ವಿಕ ಗುಣ ಎದ್ದೈತಿ ಅಂದ್ರೆ ಮಾಡು. ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಮೈಂಡ್ ಈಸ್ ನೈದರ್ ಟೂ ಮಚ್ ವಾಂಡರಿಂಗ್ ನಾರ್ ದ ಮೈಂಡ್ ಈಸ್ ಡ್ರೌಸಿ. ಮನಸ್ಸು ಚಟುವಟಿಕೆಯಿಂದ ಕೂಡಿರಬಾರ್ದು ಅಥವಾ ನಿದ್ದೆ ಒಳಗಾಗಿರಬಾರ್ದು. ತಮ್ಮ ಗುಣ ಪ್ರಧಾನ ಇದ್ದಾಗ ನಿದ್ದೆ ಬಂದಿರ್ತದೆ. ಅವಾಗ ನೀವು ಧ್ಯಾನ ಮಾಡಂದ್ರೆ ನಿದ್ದಿನ ಮಾಡ್ತೀರಿ ನೀವು. ಆದ್ರಿಂದ ಅವು ಎರಡು ತಮೋ ಗುಣ ಮತ್ತು ರಜೋಗುಣವನ್ನ ಕಡಿಮೆ ಇದ್ದಾಗ ಸತ್ವಗುಣ ಹೆಚ್ಚಿಗೆ ಇರ್ತದ. ಅವಾಗ ಧ್ಯಾನವನ್ನ ಮಾಡ್ಲಿಕ್ಕೆ ಯೋಗ್ಯವಾದ ಸಮಯ ಅಂತಿಕೊಂಡು ಕಾಲದ ಬಗ್ಗೆ ಭಗವಂತ ಇಲ್ಲಿ ಹೇಳಾಗ್ತದೆ. That alert non-extrovert mind is called ಸಾತ್ವಿಕ ಮೈಂಡ್. ಅದಕ್ಕಂತಾರ ಸಾತ್ವಿಕ ಮನಸ್ಸು. ಅಂದ್ರೆ ಅದು ಬಹಿರ್ಮುಖ ಇರಂಗಿಲ್ಲ, ಮನಸ್ಸು ಅಂತರ್ಮುಖ ಇರ್ತದೆ. ಆ ನಂತರ ತಮೋ ಗುಣ ಇರಂಗಿಲ್ಲ, ಚಟುವಟಿಕೆ ಇರಂಗಿಲ್ಲ. ಇವುಗಳ ಮ್ಯಾಗ ಅದನ್ನ ಊಹಾ ಮಾಡ್ಬೇಕು. ವೇರೆವರ್ ಯು ಹ್ಯಾವ್ ಸಚ್ ಎ ಮೈಂಡ್, ಮೆಡಿಟೇಟ್. ಯಾವಾಗ ಬೇಕಾದಾಗ ನಿಮ್ ಮನಸ್ಸು ಐತಿ ಆ ಟೈಮ್ನಾಗ ನೀವು ಧ್ಯಾನವನ್ನ ಮಾಡಿ. ಇದು ಅಂತರಂಗ ಸಾಧನ. Suppose somebody says mind is never like that, so then you fix up the time and then make the mind sattvic by practice. ಇಲ್ಲಿ ಬಿಡ್ರಿ, ನಮಗ ದಿನದ 24 ತಾಸು ನಾವು ಯಾವಾಗಲೂ ನಿದ್ದೆ ಒಳಗಡೆ ಇರ್ತೀವಿ. ಒಂದು ಇಲ್ಲಕಂದ್ರ ರಜೋಗುಣ ಸತ್ವ ಅನ್ನೋದ ಇಲ್ಲೇ ಇಲ್ಲ ನಮ್ ಕಡೆ ಅಂತ ಏನಾದ್ರು ನಿಮ್ ಸ್ವಭಾವ ಹಂಗೈತಂದ್ರ ನೀವ ಒಂದು ಟೈಮ್ ಫಿಕ್ಸ್ ಮಾಡ್ಕೊಡ್ರಿ. ಯಾವ ಟೈಮಿಗೆ ನಮ್ಗೆ ಧ್ಯಾನ ಮಾಡಕ್ ಅನುಕೂಲ ಆಗ್ತದ ಅನ್ನುವಂಥದ್ದು ನೋಡ್ಕೊಂಡು ಆ ಟೈಮಿಗೆ ನೀವೇನ್ ಮಾಡ್ರಿ, ಎಲ್ಲಾ ಕೆಲಸಗಳನ್ನ ಬದಿಗಿಟ್ಟು ಆ ಧ್ಯಾನಕ್ಕೆ ಮಹತ್ವ ಕೊಟ್ಟು ಧ್ಯಾನವನ್ನ ಮಾಡ್ರಿ. ಟಾಕಿಂಗ್ ಅದರ್ ರೂಟೀನ್ ಇನ್ ಟು ಅಕೌಂಟ್, ಯು ಫಿಕ್ಸ್ ಅಪ್ ದ ಟೈಮ್ ಅಂಡ್ ದೆನ್ ದ ಮೇಕ್ ದಿ ಮೈಂಡ್ ಸಾತ್ವಿಕ್ ಬೈ ಶಿಯರ್ ಪ್ರಾಕ್ಟೀಸ್. ದಟ್ ಈಸ್ ಕಾಲ ನಿಯಮ. ಇದು ಬರೇ ರೂಢಿಯಿಂದ. ಪ್ರಾಕ್ಟೀಸ್ ಅಂದ್ರೆ ಏನು? ರೂಢಿ ಮಾಡ್ಕೊಳ್ಳೋದು. ಸಾತ್ವಿಕ್ ಇರಲಕ್ಕೆ ರೂಢಿ ಮಾಡ್ಕೊಳ್ಳೋದು. ಏನೋ ವಿಚಾರ ತಮೋ ಗುಣದ್ದು ನಿದ್ದೆ ಆಗ್ಲಿ, ಆಲಸ್ಯತನ ಆಗ್ಲಿ, ನಿದ್ದೆ ಮಾಡ್ಬೇಕನ್ನೋದಾಗ್ಲಿ, ಆಕ್ರೋಶೋದಾಗ್ಲಿ, ಬೇಜಾರಾಗೋದಾಗ್ಲಿ, ಇಂಥವೆಲ್ಲ ಇಲ್ಲದೇ ಇದ್ದ ಟೈಮ್ನಾಗ ಸಾತ್ವಿಕ ಗುಣಗಳನ್ನ ಹೆಚ್ಚಿಗೆ ಇದ್ದಾಗ ನೀವು ಧ್ಯಾನ ಮಾಡ್ರಿ ಅನ್ನೋದು ಎಷ್ಟು ಹೇತು ಐತಿ ಇಲ್ಲಿ ಭಗವಂತ. ಅಂಡ್ ವಾಟ್ ಅಬೌಟ್ ದ ಡ್ಯೂರೇಷನ್? ಎಷ್ಟೊತ್ತು ಮಾಡ್ಬೇಕ್ರಿ? 5 ತಾಸು ಮಾಡ್ಬೇಕು, 6 ತಾಸು ಮಾಡ್ಬೇಕು, 10 ನಿಮಿಷ, 20 ನಿಮಿಷ ಧ್ಯಾನ ಎಷ್ಟೊತ್ತು ಮಾಡ್ಬೇಕು? ಆತ ಟೈಮ್ ಅಂತೂ ಹೇಳಿದ್ರಿ ಬಿಟ್ಟು ನಮ್ಮಾಗ ಬಿಟ್ರಿ. ಎಷ್ಟೊತ್ತು ಮಾಡ್ಬೇಕು? Not only time is important, even duration. With regard to the duration also, we are not very insistent, because quantity is not important, quality is important. ನೋಡ್ರಿ, ನೀವು ಧ್ಯಾನನ ಇಷ್ಟ ಹೊತ್ತು ಮಾಡ್ಬೇಕು ಅಂತಿಕೊಂಡು ನಾವೇನಾದ್ರೂ ನಿಮ್ಗೆ ಇಷ್ಟ ಅವಧಿ ಅಂತ ನಾವು ಏನಾದ್ರು ಕಂಡೀಷನ್ ಮಾಡಿದ್ವಿ, ಅವಾಗ ಕ್ವಾಲಿಟಿ ಹೋಗ್ಬಿಡ್ತು. ಅದಕ್ಕೆ ನಾವೇನಂತೀವಿ, ಎಷ್ಟ ನೀವು ಧ್ಯಾನ ಮಾಡ್ರಿ, ಒಳ್ಳೆ ಕ್ವಾಲಿಟಿ ಟೈಮ್. ಧ್ಯಾನದಾಗ ಮತ್ ಬೇರೆ ಯಾವುದೋ ರಜೋಗುಣದ ಪ್ರಭಾವ ಆಗಲಿ, ತಮೋ ಗುಣದ ಪ್ರಭಾವ ಆಗಲಿ ಇರಬಾರದು. ದೇಹ ವಸ್ತುವಿನಲ್ಲಿ ನಿಮ್ಮ ಧ್ಯಾನ ಇರಬೇಕು. ದೇಹ ವಸ್ತುವನ್ನು ಹೊರತುಪಡಿಸಿ ಬೇರೆ ಕಡೆ ಹರಿದಾಡುವಂತ ಚಂಚಲತೆ ಇರಬಾರ್ದು, ಮತ್ತೆ ನಿದ್ದಿನೂ ಇರಬಾರ್ದು. ಧ್ಯಾನ ಮಾಡ್ತೇವೆ ಅಂತಿಕೊಂಡು ಸಾಕಷ್ಟು ಮಂದಿ ನಿದ್ದೆ ಮಾಡೋದ, ಆ ನಿದ್ದೆಯನ್ನು ಮಾಡಬಾರ್ದು ಅಷ್ಟೇ. ಕ್ವಾಲಿಟಿ ಇಂಪಾರ್ಟೆಂಟ್. ನೀವು ಎಷ್ಟೊತ್ತರ ಮಾಡ್ತೀರಿ ಅದು ಮುಖ್ಯ ಅಲ್ಲ. ಇಫ್ ಯು ಟ್ರೈ ಟು ಡೂ too much meditation, you will find you may be sitting for 3 years. You will find that in 60% you might have unknowingly dozed, and another 30-40% you might have worried about the other things. Therefore, why go on lengthening? Therefore, even 50 to 20 minutes more than enough. That is kala niyama. ತಾಸ್ಗಟ್ಲೆ ಧ್ಯಾನ ಮಾಡ್ತೇನೆ ಅನ್ನೋದು, ಅದ್ರಾಗ ಒಂದ್ ಅರ್ಧ ನಿದ್ದಿ, ಇನ್ನೊಂದ್ ಅರ್ಧ ಏನದ ಯಾವ ಮನಸ್ಸಿನ ಮೇಲೆ ಘಟನೆ ಇರ್ತಾವ ಅದ್ರ ಬಗ್ಗೆ ಚಿಂತೆ ಮಾಡ್ಕೊಂತ ಕುಂತಿರುವುದು ಧ್ಯಾನ ಅಲ್ಲ. ನೀವು 15 ನಿಮಿಷ ಮಾಡ್ರಿ, 20 ನಿಮಿಷ ಮಾಡ್ರಿ, ಒಳ್ಳೆ ಕ್ವಾಲಿಟಿ ಧ್ಯಾನವನ್ನ ಮಾಡ್ರಿ. Then the third step Krishna talks about is ಆಸನ. ಮುಂದಿನ ಯಾವ್ದು ಒಂದ್ ಹೇಳ್ತಾರಪ್ಪ ಅಂದ್ರೆ ಆಸನ. Where should you be seated? ಎಲ್ಲಿ ಕೊಡ್ಬೇಕ್ರಿ? Which means you should be seated. That is the first thing. You cannot stand and do meditation. ನಿಂತ ಮೆಡಿಟೇಷನ್ ಮಾಡಕ್ ಹೋಗಲ್ಲ, ನಂಗ ಕುಂತ ಮಾಡ್ಬೇಕಂಗ. You cannot ask that. Okay, so therefore you do not get balance. If you doze off, you will break your head by falling down. Therefore, for the safety of your head,
better you sit down. And sit down also we not insist if your knees cannot bend. Those issues have never been discussed in those days. Chairs were not there, perhaps. Therefore, if you can sit down, it is as well as good. If you cannot sit down, sit anywhere you are comfortable, because you are concentrating on this aspect. Our main aim is what is mind does. Therefore, sit down if possible. ಒರೇ ಅಂತಾರ ಕುಂತು ಮಾಡ್ರಿ. ಒಂದು ಕೆಲವು ಮಂದಿಗೆ ಈಗ ವಯಸ್ಸಾದ್ಮೇಲೆ ಕೂಡಾಕ್ ಬರಂಗಿಲ್ಲ, ನೆಲದ ಮ್ಯಾಗ ಕುಂತ್ರ ಅಂದ್ರೆ ಹೇಳಕ್ ಬರಂಗಿಲ್ಲ. ಅಂತವ್ರಿಗೆ ಕುರ್ಚಿ ಮ್ಯಾಗ ಮಾಡ್ರಿ. ಇಷ್ಟೆಲ್ಲ ಅನುಕೂಲ ಅದ ನೋಡ್ರಿ. ಕುರ್ಚಿ ಮ್ಯಾಗ ಕುತ್ಕೊಂಡು ಮಾಡ್ರಿ, ಬಟ್ ಆರಾಮ್ ಕಂಫರ್ಟೇಬಲ್ ಆಗಿ ಕುತ್ಕೊಂಡು ಆಸನ ಮಾಡಿ. And when you are sitting down, Krishna says, have an asanam. Krishna talks about the asanam consisting of 3 layers. ಹಾಸ್ಕೊಳಕ ಒಂದು ಆಸನ ತೋಡ್ರಿ. ಅದಕ್ಕೆ ಮೂರು ಏನಿರ್ಬೇಕು ಲೇಯರ್ಸ್ ಅಂತಂದ್ರೆ ಏನಂತಾರ, ಹಾಸುಗಳು. 3 ಹಾಸುಗಳು ಇರ್ಬೇಕಂತ. ಏನೇನಿರ್ಬೇಕು? ಒಂದು ಜಿಂಕಿ ಚರ್ಮ, ಇನ್ನೊಂದು ದರ್ಭ ಗ್ರಾಸ್ ಅಂತ, ದರ್ಭ ಅನ್ನುವಂತ ಹುಲ್ಲು, ಆಮ್ಯಾಗ ಇನ್ನೊಂದು ಒಂದ್ ಸಣ್ಣದ ಮೆತ್ತನ ಬಟ್ಟೆ. ಇವು 3 ಒಂದ್ರ ಮ್ಯಾಗ ಒಂದು ಹಾಸಿ ಒಂದು ಆಸನ ಮಾಡ್ಕೊಂಡು ಅದ್ರ ಮ್ಯಾಗ ಕೂಡುದು ಚಲೋ. ದಟ್ ಇಟ್ ಈಸ್ ವಿ ವಿಲ್ ಸಿ ವೆನ್ ದ ವರ್ಸ್ ಕಮ್ಸ್. ಇದ್ರ ಬಗ್ಗೆ ಭಗವಂತನ ಹೇಳಬದಾನ, ಅದು ಬಂದಾಗ ಅಲ್ಲೇ ನೋಡೋಣ ಅನ್ನುವಂತ ಮಾತನ್ನ ಹೇಳ್ತಾನೆ. ಈ ಆಲ್ಸೋ ಟಾಕ್ಸ್ ಅಬೌಟ್ ಪ್ರಿಪರೇಷನ್ ಆಫ್ ದಿ ಆಸನ. ಆಸನಕ್ಕೆ ಹೆಂಗೆ ತಯಾರಿ ಮಾಡ್ಬೇಕನ್ನೋದನ್ನು ಭಗವಂತ ಇಲ್ಲೇ ಶ್ಲೋಕದಾಗ ಕೃಷ್ಣ ಹೇಳಬಹುದು. And when you are sitting down, Krishna says, have an asanam, and Krishna talks about the asanam consisting of 3 layers. The Krishna says that every meditator must have his own or her own asana. ನೋಡ್ರಿ, ನೀವು ಏನ್ ಧ್ಯಾನಕ್ಕೆ ಕೂಡ್ಬೇಕಂತಂದ್ರೆ ಒಂದು ಆಸನ ಮಾಡ್ಕೊಂಡಿರಲ್ಲ, ನಿಮ್ಮ ಆಸನ ನಿಯಮ ಇಟ್ಕೊಡಿ. ಒಬ್ಬರದು ಇಸ್ಕೊಳ್ಳೋದು, ಅದನ್ನು ನೀವು ಉಪಯೋಗ ಮಾಡೋದು, ನಿಮ್ದು ಮತ್ತೊಬ್ಬರಿಗೆ ಕೊಡೋದು ಮಾಡಬೇಡ. Not for sharing. The principle behind this prescription is that the asanam should be neither too soft nor too hard. Not for the sharing. The principle behind the prescription is that the asanam should be neither too soft nor too hard. But ಹೆಂಗಿರ್ಬೇಕದು? ಬಹಳ ಬಿರುಸಿರಬಾರ್ದು, ಬಹಳ ಮೆತ್ತಗಿರಬಾರ್ದು. ಬಹಳ ಮೆತ್ತಗಿದ್ರೆ ನಿಂತು ಬರ್ತದೆ, ಬಹಳ ಬಿರುಸಿದ್ದ ಕುಂಡ್ರಕ್ಕಾಗೋದಿಲ್ಲ. ಹಂಗ. If it is very, very soft, your back will bend. If it is too soft, your back will bend. It will not be straight. If it is too hard, it will pain you, and you will be meditating on the pain. ನೋವು ಆಗ್ತಿತ್ತು ಅಂದ್ರೆ ನಿಮ್ ಲಕ್ಷ್ಯ ಆ ನೋವಿನ ಕಡೆ ಹೋಗ್ತದೆ. ಆದ್ರಿಂದ ಹಂಗೆ ಆಗ್ಬಾರ್ದು. So therefore, let it be neither too soft nor too hard. ಒಂದು ಹದದ ಮ್ಯಾಗ ಇರಬೇಕು. ಬಹಳ ಬಿರುಸು ಇರಬಾರ್ದು, ಬಹಳ ಮೆತ್ತಗೂ ಇರಬಾರ್ದು. ಅದು ಆಸನ. Let it be neither too high nor too low. ಅದನ್ನ ತಗ್ಗಿನ ಪ್ರದೇಶದಾಗನು ಆಸನ ಹಾಕೊಂಡು ಕೂಡಬೇಡ, ಬಹಳ ಎತ್ತರ ಮ್ಯಾಗೂ ಹಾಕೊಂಡು ಕೂಡಬೇಡ. ಒಂದು ಮೀಡಿಯಂ ಹೈಟ್ ಮ್ಯಾಗ ಅದನ್ನ ಹಾಕೊಂಡು ಕೂಡಬೇಡ. Which is too high, which is neither too high, which is neither too far down. Insects may come. ಬಹಳ ಕೆಳಗಿತ್ತಪ್ಪ ಅಂದ್ರೆ ಅಲ್ಲಿ ಹುಳ ಉಪ್ಪಳೆ ಬರಬಹುದು. So this is an asana prescription nowadays. You get very thick cloth, special asanas are there, no difficulty at all. You need not go in the search of a deer skin. So desha kala asana. ಇದು ಹಿಂದೆ ಹಳೆ ಕಾಲದಾಗ ಚಿಗರಿ ಜಿಂಕಿದು ಅದು ಚರ್ಮ ಹಾಸ್ಕೊಂಡ್ ತಯಾರ. ಈಗ ಅದಿಲ್ಲ ಅಂದ್ರೂ ಕೂಡ ಮೆತ್ತನು ಹಾಸಿಗೆ ಬಂದಾವ. ಪೇಟ ತಗೊಂಬಂದು ಹಾಸ್ಕೊಂಡು ನೆಕ್ಸ್ಟ್ ನೀವು ಒಟ್ಟು ಏನದ ನಿಮಗೆ ಶರೀರಕ್ಕೆ ನೋವು ಆಗದಂಗ ಒಂದು 30 ನಿಮಿಷ ಕೂಡ್ಬೇಕು ಒಂದ ಕಡೆ. ಶರೀರ ಎಲ್ಲೂ ಹೊಳ್ಳಾಡ್ದಂಗ ಒಂದು 28 ನಿಮಿಷ ಸರಿಯಾಗಿ ಕೂತಂದ್ರೆ ಒಂದು ಧ್ಯಾನ ಆಗ್ತದೆ. 28 ನಿಮಿಷದ ಅವಧಿಗೆ ಒಂದು ಧ್ಯಾನ ಅಂತ. ಆ ಧ್ಯಾನ ಸಮಯದಾಗ ಶರೀರ ಮನಸ್ಸು ಅಳಗಾಡಬಾರ್ದು. ಮನಸ್ಸು ಅಳಗಾಡ್ತಂದ್ರೆ ಶರೀರ ಅಳಗಾಡ್ತದೆ. ಶರೀರ ಅದರಿಂದ ಮನಸ್ಸನ್ನ ಅಳಗಾಡಿಸಬಾರ್ದು, ಶರೀರನು ಅಳಗಾಡಿಸಬಾರ್ದು. ಅದು ಎಲ್ಲಿಯೂ ಶೇಕ್ ಆಗಬಾರ್ದು. ಹೆಂಗ್ ಕುಂತದ ಹಂಗ ಕುಂತ ಫಿಕ್ಸ್ ಒಂದೇ ಭಂಗಿ ಒಳಗೆ ಕೂಡ್ಬೇಕು. ಪೋಸ್ಚರ್ ಅಂತಾರ ಇಂಗ್ಲೀಷ್ನ. ಆ ಒಂದು ಭಂಗಿ ಒಳಗೆ 28 ನಿಮಿಷ ಕುಂಡಿಸ್ಬೇಕು, ಒಂದು ಧ್ಯಾನ ಅಂತ ಹೇಳ್ತಾರೆ. ಇಷ್ಟು ಆಸನ ಆತು. ದೇಶ ಹೇಳಿದ್ರು, ಕಾಲ ಹೇಳಿದ್ರು, ಆಸನ ಹೇಳಿದ್ರು. ನಾವು ದ ಫೋರ್ತ್ ಅಂಡ್ ದ ಇಂಪಾರ್ಟೆಂಟ್ ಇಸ್ ಪೋಸ್ಚರ್ ಆಫ್ ದ ಬಾಡಿ. ಯಾವ ಭಂಗಿ ಒಳಗೆ ಕೂಡ್ಬೇಕು?
Sharira Stitaha, Krishna says you should sit steadily, which means you should have a maximum base area. ಬೆನ್ನು ನೆಟ್ಟಿಗಿರ್ಬೇಕು, ಗೋಣ ಸೀದಾ ಇರಬೇಕು, ತಳಗ ಹಿಂಗ್ ಮುಂದೂ ಬಗ್ಗಿರಬಾರ್ದು, ಹಿಂಗ್ ಮ್ಯಾಗ ಆಗಿರಬಾರ್ದು, ಸೀದಾ ಇರ್ಬೇಕು. ಆನಂತರ ಶರೀರ ಬೆನ್ನೆಲುಬು ನೆಟ್ಟಿಗಿರ್ಬೇಕು, ಸೀದಾ ಇರ್ಬೇಕು, ಹಿಂಗ್ ಬಗ್ಕೊಂಡು ಕುಂಡ್ರಬಾರ್ದು, ಹಿಂಗ್ ಸಡಕ್ ಕುಂಡ್ರಬಾರ್ದು. ಹಂಗ ಬೆನ್ನೆಲುಬು ನೆಟ್ಟಿಗಿರ್ಬೇಕು. ಬೆನ್ನೆಲುಬು ನೆಟ್ಟಿಗಿತ್ತು ಅನ್ನಂದ್ರ ಅದು ಸೀದಾ ಕೂಡ್ತದೆ. ಮ್ಯಾಕ್ಸಿಮಮ್ ಬೇಸ್ ಏರಿಯಾ ತಳಗ್ ಕುಂತಾಗ ಅಲ್ಲೇ ಹೆಚ್ಚಿಗೆ ಏರಿಯಾದ ಆಕ್ರಮಣ ಮಾಡ್ಕೋಬೇಕು. ಕ್ಷೇತ್ರ ತಳಗಿನ ಕ್ಷೇತ್ರ ಹೆಚ್ಚಿಗೆ ಇರ್ಬೇಕು ಕೂತಲ್ಲೇ. If legs are kept as much as apart as possible, you have got a wide base area. ಕಾಲು ಅಗಲು ಮಾಡಿ ಕೂಡ್ರಿ. ಸ್ವಸ್ತಿಕಾಸನ, ಪದ್ಮಾಸನ ಹಾಕಿ ಕೂಡ್ರಿ. ವೈಡ್ ಬೇಸ್ ಏರಿಯಾ ತಳಗ ಏನ್ ಕೂಡ್ತಿರಲ್ಲ ಕೂಡುವಂತ ಭಾಗ ಹೆಚ್ಚಿಗೆ ಕ್ಷೇತ್ರದ ಫಲದ ಇರ್ಬೇಕು. When you have got wide base area, the posture is more steady. ಯಾವಾಗ ನೀವು ಹೆಚ್ಚಿಗೆ ಈ ತಳಗಿನ ಭಾಗವನ್ನ ಆಕ್ರಮಣ ಹೆಚ್ಚಿಗೆ ಮಾಡ್ಕೊತೀರಿ, ಅವಾಗ ನೀವು ಕೂತಂತ ಪೊಸಿಷನ್ದಾಗ ನೀವು ಅವಾಗ ಒಂದೇ ಸ್ಥಿರ ಆಸನದಾಗ ಕೂಡ್ಬೋದು. ಶರೀರ ಮನಸ್ಸನ್ನ ಹೇಗ್ ಮಾಡಿದ್ರ ಅಳಗಾಡಿಸ್ದಂಗ ನೀವು ಬಾಳ 28 ನಿಮಿಷ ಕೂಡ್ಬೋದು. ಸೊ ಕೀಪಿಂಗ್ ವೈಡ್ ಬೇಸ್. ಈ ತಳ ಏನದ ಕೂಡ್ತೇವಲ್ಲ, ಚಕ್ಕ ಮಕ್ಕಳು ಹಾಕೊಂಡು ಕೂಡ್ರಿ ಅಥವಾ ಸ್ವಸ್ತಿಕಾಸನ ಹಾಕೊಂಡು ಕೂಡ್ರಿ. ತಳಗಿನ ಭಾಗದಾಗ ಹೆಚ್ಚಿಗೆ ಆಕ್ರಮಣ ಮಾಡ್ಕೋಬೇಕು ಏರಿಯಾ ಕ್ಷೇತ್ರವನ್ನು. And then Krishna says, keep the body, neck and head in a straight line. Keep the body, sharira, neck, kutigi and head. You ಮೂರೂ ಒಂದ ಲೈನ್ ದಾಗ ಇರ್ಬೇಕು, ಸ್ಥಿರ. And then let it be relaxed. ಅಲ್ಲಿ ಏನದ ಅಗದಿ ಏನದ ರಿಲ್ಯಾಕ್ಸ್ಡ್ ಅಂತಂದ್ರೆ ಆರಾಮ್ ಇರ್ಬೇಕು. ಅಗದಿ ಹಿಂಗ್ ಬಿಗಿ ಹಿಡ್ಕೊಂಡು ಕೂತ್ಕೊಳ್ರಿ, ಮೈ ಸಡ್ಲ ಬಿಡ್ಕೊಂಡು ಕೂಡ್ರಿ, ರಿಲ್ಯಾಕ್ಸ್ ಆರಾಮ್. ಸೊ ದಿಸ್ ಈಸ್ ದ ಪೋಸ್ಚರ್. ಇದಕ್ಕೇನಂತಾರ ಭಂಗಿ, ಧ್ಯಾನ ಮಾಡುವಂತ ಭಂಗಿ. Then fifth item that Krishna talks about is, ಐದನೇ ಮಾತು ಏನ್ ಹೇಳ್ತಾನ ಭಗವಂತ ಅಂದ್ರ ಪ್ರಾಣ ಸಂಯಮ. ಪ್ರಾಣ ಸಂಯಮ, ಉಸಿರಾಟದ ನಿರ್ಬಂಧನೆ. ಪ್ರಾಣ ಸಂಯಮ ಮೀನ್ಸ್ ಈವನ್ ಬ್ರೀದಿಂಗ್. ಎಷ್ಟೊತ್ತು ತಗೋತೇವೆ ಅಷ್ಟೊತ್ತ ಬಿಡುದು. The breathing should be relaxed and even smooth and even, because breathing and our thoughts are interconnected. ನಮ್ಮದು ಉಸಿರಾಟಕ್ಕೂ ನಮ್ಮ ಮೆದುಳಿಗೂ ಕೂಡ ಒಳಗೆ ಕನೆಕ್ಷನ್ ಅದ. ಅದಕ್ಕೆ ನಮ್ಮ ಮನಸ್ಸು ಸಮ ಇರ್ಬೇಕಂದ್ರೆ ನಮ್ಮ ಉಸಿರಾಟ ಸಮ ಇರ್ಬೇಕು. Because thoughts are connected to the ಜ್ಞಾನ ಶಕ್ತಿ, and then the breathing prana is connected to kriya shakti. ಪ್ರಾಣ ಶಕ್ತಿ ಕ್ರಿಯಾ ಶಕ್ತಿ ಒಂದಕ್ಕೊಂದು ತಾಳಮೇಳದ, and both of them are connected to the basic maya shakti. ಇದು ಮೂಲವಾದಂತಹ ಮಾಯಾಶಕ್ತಿ ಇವೆರಡು ಕೂಡ್ಕೊಂಡದಾವ. Therefore both are interconnected. ಅವು ಒಳಗಿಂದ ಒಳಗ ಸಂಬಂಧಗಳದಾವ. ಸಿಂಪಲ್ ಎಕ್ಸಾಂಪಲ್ ಲೈಕ್ ಅವರ್ 4 legs of a table or a desk. ಉದಾಹರಣೆ ತಗೊಂಡ್ರೆ ಒಂದು 4 ಕಾಲು ಇರುವಂತ ಒಂದು ಡೆಸ್ಕ್ ಅಥವಾ ಸ್ಟೂಲ್ ತೋಡ್ರಿ. ಇಫ್ ಯು ವಾಂಟ್ ಟು ಪುಲ್ ದ ಡೆಸ್ಕ್, ಆಲ್ ದ 4 legs will come. ನೀವು ಒಂದು ಚೇರ್ ತೆಗಿದಿರಂತಂದ್ರೆ ಅವ್ ನಿಮ್ಗೆ ಏನಾಗ್ತದ, ನಿಮ್ಗೆ 4 ಕಾಲು ಬರ್ತಾವ. I didn't hold all the 4. ನೀವು 4 ಕಾಲು ಹಿಡಿದಿಲ್ಲ, ಬರೀ ಒಂದು ಹ್ಯಾಂಡಲ್ ಹಿಡಿದು ತೆಗಿದಿರ ಅಂದ್ರೆ 4 ಕಾಲು ಬರ್ತಾವ. No, you just hold a leg of the desk and pull. What about the other 3? It will come. ಒಂದ ಕಾಲು ಹಿಡಿದು ತೆಗಿರು, ಇನ್ನು 3 ಕಾಲು ಬರ್ತಾವ. ಯಾಕಂದ್ರೆ they are connected. ಅವು ಒಂದಕ್ಕೊಂದು ಅವು ಸಂಬಂಧಪಟ್ಟಾವ. ಒಂದು ಪ್ಲಾಂಕ್, ಒಂದು ಕಟ್ಟಿಗೆಗೆ ಅವು ಜೋಡಿಸ್ಯಾರ. So therefore, if the breathing is disturbed, the thoughts are disturbed. ಆದ್ರಿಂದ ಉಸಿರಿಗೂ ಮತ್ತು ವಿಚಾರ ಶಕ್ತಿಗೂ ಅಲ್ಲಿ ಒಳಗೆ ಕನೆಕ್ಷನ್ ಅದ. ಉಸಿರು ಹೆಚ್ಚು ಕಮ್ಮಿ ಮಾಡಿದ್ರಿ, ವಿಚಾರ ಹೆಚ್ಚು ಕಮ್ಮಿ ಆಗ್ತಾವ. If the breathing is smooth and slow and even, ಯಾವಾಗಲೂ ಉಸಿರಾಟ ಧ್ಯಾನ ಮಾಡಬೇಕಾದ್ರೆ ಹೆಂಗಿರ್ಬೇಕು? ಸ್ಮೂತ್ ಇರ್ಬೇಕು, ಆಮ್ಯಾಗಿಂದ ಸ್ಲೋ ಇರ್ಬೇಕು, ನಿಧಾನ ಇರ್ಬೇಕು, ಮಂದ್ ಇರ್ಬೇಕು, ಮತ್ತೆ ಸಮ ಇರ್ಬೇಕು. ತೋಳೋದು ಬಿಡೋದು ಅವಧಿ ಏನದ ಸಮ ಇರ್ಬೇಕು. ದ ಮೈಂಡ್ ಆಲ್ಸೋ ಇಸ್ ಇವನ್. ಅಂತ ಹೊತ್ತಾಗ ಮನಸ್ಸು ಕೂಡ ಸಮ ಇರ್ತದೆ. ದಟ್ ಈಸ್ ವೈ ವೆನ್ ವಿ ಆರ್ ಎಕ್ಸ್ಟ್ರೀಮ್ಲಿ ಡಿಸ್ಟರ್ಬ್. ಆದ್ದರಿಂದ ಯಾವಾಗರ ನಮಗೆ ಹಾಸಿ ಆದಾಗ ಮನಸ್ಸಿಗೆ
the breathing also is disturbed. ಅವಾಗ ನಮ್ಮ ಉಸಿರಾಟನು ಕೂಡ ಹೆಚ್ಚು ಕಮ್ಮಿ ಆಗ್ತದೆ. And therefore, prana samam, the step Krishna doesn't mention in does mention the 6th chapter, but he has mentioned in the 5th chapter itself. ಆದ್ದರಿಂದ ಈ ಉಸಿರಿಗೂ ಮತ್ತೆ ಪ್ರಾಣಕ್ಕೂ ಸಂಬಂಧದ ಕ್ರಿಯಾಶಕ್ತಿ, ಪ್ರಾಣಶಕ್ತಿ, ಮಾಯಾಶಕ್ತಿ ಎಲ್ಲವೂ ಒಂದಕ್ಕೊಂದು ಕನೆಕ್ಷನ್ ಅದಾವ. ಆದ್ರಿಂದ ನೀವು ಸ್ವಲ್ಪ ಏನದ ಇವುಗಳ ಕಡೆ ಲಕ್ಷ ಕೊಡ್ರಿ. ಧ್ಯಾನ ಮಾಡ್ಬೇಕಾದ್ರೆ ನೀವು ಇಷ್ಟೆಲ್ಲಾ ಕಾಳಜಿ ಬೇಕು. ಮುಂದೇನಂತಾರಲ್ಲೇ ಐದನೇ ಅಧ್ಯಾಯದಾಗ ಹೇಳಿದಂತ ಮಂತ್ರ 27ನೇ ಮಂತ್ರದಾಗ ಹೇಳಿದ್ದನ್ನ ಇನ್ನೊಮ್ಮೆ ಹೇಳಾಗತ್ತ. 5ನೇ ಅಧ್ಯಾಯದಾಗ 27ನೇ ಮಂತ್ರ ಅಲ್ಲೇ ಒಂದ್ ಸ್ವಲ್ಪ ಬಂದದ ಆ ವಿಷಯ. 27ನೇ ಮಂತ್ರದಾಗ ಏನ್ ಹೇಳ, ಪ್ರಾಣ ಅಪಾನ ಸಮೋಕೃತ್ವ ನಾಸ್ಯಾಭ್ಯಾಂತರ ಚಾರಿಣವು. ಇಲ್ಲೇ 5ನೇ ಅಧ್ಯಾಯದಾಗ ಬೀಜ ರೂಪದಿಂದ ಏನಿಟ್ಟಾರಲ್ಲ ಅವಾಗ ಅಲ್ಲಿ ಈ ಶ್ಲೋಕ ಹೇಳ್ಯಾರ. 27ನೇ ಶ್ಲೋಕ 5ನೇ ಅಧ್ಯಾಯ ಏನಂದ್ರೆ ದ ಪಂಚ ಪ್ರಾಣ ಅಪಾನ ಸಮಾನ ಕೃತ್ವ. ಪ್ರಾಣ ಅಪಾನ ಮೀನ್ಸ್ ಇನ್ಹಲೇಷನ್ ಅಂಡ್ ಎಕ್ಸಾಲೇಷನ್. ಪ್ರಾಣ ಅಪಾನ ಅಂದ್ರೆ ಏನು? ಉಸಿರನ್ನು ತೆಗೆದುಕೊಳ್ಳುವುದು, ಉಸಿರನ್ನು ಪೂರಕ ಮತ್ತು ರೇಚಕ. ಮಸ್ಟ್ ಬಿ ರಿದಮ್ಯಾಟಿಕ್. ಅವು ಹೆಂಗಿರ್ಬೇಕು ಅಂದ್ರೆ ಒಂದು ತಾಳಬದ್ಧವಾಗಿರ್ಬೇಕು, ಸಮವಾಗಿರ್ಬೇಕು. ದಿಸ್ ಈಸ್ ಪ್ರಾಣ ಸಂಯಮ. ದಿಸ್ ಈಸ್ ದ 5th ಸ್ಟೇಜ್. ಇದಕ್ಕೇನಂತಾರ ಪ್ರಾಣದಲ್ಲಿ ಸಂಯಮ. ದೆನ್ ದ 6th ಸ್ಟೆಪ್ ಇಸ್ ಇಂದ್ರಿಯ ನಿಗ್ರಹ. 6ನೇದು ಏನಪ್ಪಾ ಅಂದ್ರೆ ಇಂದ್ರಿಯ ನಿಗ್ರಹ. ಸೆನ್ಸರಿ ರಿಸ್ಟ್ರೇಂಟ್, ಬಿಕಾಸ್ ಸೆನ್ಸ್ ಆರ್ಗನ್ಸ್ ಆರ್ ಕೆಪಬಲ್ ಆಫ್ ಇನ್ಫ್ಲೂಯೆನ್ಸಿಂಗ್ ದ ಮೈಂಡ್. ಮನಸ್ಸು ಹೋಗ್ಬೇಕು ಅಂದ್ರೆ ಇಂದ್ರಿಯಗಳೇ ಲೋಕವ ಅಲ್ಲಿ ಹೋಗ್ತದೆ. ಆದ್ರಿಂದ ಈ ಮನಸ್ಸು ಇವೇನದಾವ 5 ಜ್ಞಾನೇಂದ್ರಿಯಗಳನ್ನ ಏನ್ ಮಾಡ್ಬೇಕು? ಅವನ್ನ ನಿಯಂತ್ರಣ ಮಾಡ್ಬೇಕು. Because every sense organ is the gateway through which alone the world enters your mind. ಆದ್ದರಿಂದ ಈ ಜಗತ್ತು ನಿಮ್ಮ ಮನಸ್ಸಿನಾಗ ಅದು ಎಂಟರ್ ಆಗ್ಬೇಕಂದ್ರ ಅದಕ್ಕೆ ದ್ವಾರಗಳು ಯಾವ ಅಂದ್ರೆ ಈ ಜ್ಞಾನೇಂದ್ರಿಯಗಳು: ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇಟ್ ಇಸ್ ವೆರಿ ಗುಡ್ ಟು ಶಬ್ದ, ಸ್ಪರ್ಶ, ರೂಪ, ರಸಗಂಧ. All the 5 enter. That is why when you sit in meditation and somebody is making masala dosai, whether you like it or not, it goes. So today in our home masala dosai has been made. Then you have got to do dosai dhyanam. Therefore what you do with sense organs, Krishna says, may you deliberately withdraw the sense organs by turning the mind away. And then Krishna specifically treats the sense organs of eye, because eyes are most powerful sense organs. ಧ್ಯಾನ ಕುತ್ಕೊಂಡ್ರಿ, ಮನೆಯೊಳಗೆ ದೋಸೆ ಮಾಡಿದ್ರು, ದೋಸೆ ವಾಸನೆ ಮೂಗಿ ಬಡಿತು, ಧ್ಯಾನ ಡಮ್ ಅಂತ. ಆದ್ರಿಂದ ಏನ್ ಮಾಡ್ಬೇಕಂದ್ರೆ ಎಲ್ಲ ಇಂದ್ರಿಯಗಳನ್ನ ಅವುಗಳ ವಿಷಯಗಳಿಂದ ಹೊಳೆ ತಗೊಂಡ್ಬರ್ಬೇಕು. ಈ ನೋಟದಿಂದ ಕಣ್ಣನ್ನು ತಗೊಂಡ್ಬರ್ಬೇಕು, ಮೂಗನ್ನ ವಾಸನೆಯಿಂದ ಹೊಳೆ ತಗೊಂಡ್ಬರ್ಬೇಕು, ರುಚಿಯಿಂದ ನಾಲಿಗೆ, ಶಬ್ದದಿಂದ ಕಿವಿ, ಸ್ಪರ್ಶದಿಂದ ಚರ್ಮ. ಇವನ್ನ 5 ಇಂದ್ರಿಯಗಳನ್ನ ತಮ್ಮ ವಿಷಯಗಳಿಂದ ಸ್ವಲ್ಪ ಒಂದು 10 ನಿಮಿಷ 20 ನಿಮಿಷ. ಆಮೇಲೆ ನಾ ದೋಸೆ ತಿಂತೇನೆ ಇಲ್ಲ ಅನ್ನಂಗಿಲ್ಲ, ತಿನ್ನಿ ಅಂತಪ್ಪ ದೋಸೆ. ಒಂದು 15 ನಿಮಿಷ 20 ನಿಮಿಷ ಸ್ವಲ್ಪ ಧ್ಯಾನ ಮಾಡಿ. ಆ ಮನಸ್ಸಿಗೆ ನೀವು ಶಿಕ್ಷಣ ಕೊಡ್ಬೇಕು. ಕೇಳ್ತದ ಅದು, ನೀ ಶಾಣೆ ದೀಪ ಮನಸ್ಸಪ್ಪ, ನೀ ಸ್ವಲ್ಪ ಧ್ಯಾನ ಮಾಡು ಅಂತ ಹೇಳ್ರಿ, ಅದು ಕೇಳ್ತದ. ಅಂಡ್ ಡೀಲಿಂಗ್ ವಿತ್ ದಿ ಐಸ್, ಅದ್ರಾಗ ಈ ನೇತ್ರೇಂದ್ರಿಯ ಅಂತೂ ಭಾರಿ ಚುರುಕು ಅಂತ ಹೇಳ್ತಾವ. ಡೀಲಿಂಗ್ ವಿತ್ ದ ಐಸ್ ಎ ಲಿಟಲ್ ಬಿಟ್ ಡಿಫಿಕಲ್ಟ್ ಆಲ್ಸೋ. ಊಟದ ಯಾವರ ಸ್ವಲ್ಪ ನಿಯಂತ್ರಣ ಮಾಡ್ಬೋದು, ಕಣ್ಣು ಮಾತ್ರ ನಿಯಂತ್ರಣ ಮಾಡ್ಬೋದು. ನೇತ್ರವನ್ನ ತನ್ನ ನೋಟದಿಂದ ಹಿಂತೆಗೆದು ಬಹಳ ಕಷ್ಟ. ಬಿಕಾಸ್ ಇಫ್ ಐಸ್ ಆರ್ ಓಪನ್, ವೆದರ್ ಯು ಲೈಕ್ ಇಟ್ ಆರ್ ನಾಟ್, ವೆದರ್ ವಾಟ್ ಎವರ್ ಈಸ್ ಇನ್ ಫ್ರಂಟ್ ಆಫ್ ದ ಐಸ್ ವಿಲ್ ಎಂಟರ್. ಕಣ್ಣು ತೆಗೆದು ನೀವು ಧ್ಯಾನ ಮಾಡ್ತಿರಂದ್ರೆ ಆ ಕಣ್ಣಿನ ಮೂಲಕ ಏನ್ ನೋಡ್ತೀರ ಅದು ಎಂಟರ್ ಆಗ್ತದೆ, ಅದರ ಧ್ಯಾನ ಚಲೋ ಆಗ್ತದೆ. ಪರಮಾತ್ಮ ಧ್ಯಾನ ಆಗುದಿಲ್ಲ. You see an ant, and from the ant you will be reminded to sweet. Then you will wonder about so many things. If eyes are open, there is a distraction. I can't close the eyes. Gone. As it is, we tend to sleep. If eyes are closed by the law of association,
We may tend to sleep. ಇನ್ನ ಕಣ್ಣು ಮುಚ್ಚಬೇಕೇನೋ ಅದಕ್ಕೆ ಕಣ್ಣು ಮುಚ್ಚಿದ್ರೆ ನಿದ್ದೆ. 5 ನಿಮಿಷ ನೀವು ಧ್ಯಾನ ಮಾಡ್ರಿ ಅಂದ್ರೆ 5 ನಿಮಿಷದಾಗ ಕಣ್ಣು ಮುಚ್ಚಿದ್ರೆ ನಿದ್ದಿನ ಬರ್ತದೆ. ಆದ್ರಿಂದ ಕಣ್ಣನ್ನು ತೆಗಿಬಾರ್ದು, ಕಣ್ಣನ್ನು ಮುಚ್ಚಬಾರ್ದು. ಅರೆಗಣ್ಣು ತೆಗಿಬೇಕು, ಅರೆಗಣ್ಣು ತೆಗಿಬೇಕು. ಕಣ್ಣನ್ನ ಅರ್ಧ ಹಿಂಗ್ ಮುಚ್ಚಬೇಕು, ಅರ್ಧ ಮುಚ್ಚಿ ಈ ಮೂಗಿನ ತುದಿಯನ್ನ ನೋಡ್ಬೇಕು ಅಂತ ಹೇಳ್ತಾರೆ. As we tend to sleep, if the eyes are closed by the law of association, you may tend to sleep. And therefore, Krishna says, let the eyes be half closed. ಅರ್ಧ ಮುಚ್ಚಿ. As though looking at your tip of your nose. ಅರ್ಧ ಮುಚ್ಚಿ ಅಂತಂದ್ರೆ ಈ ಮೂಗಿನ ತುದಿ ನೋಡಾಕತ್ತೀರಿ ಅನ್ನುವಂತ ಭಾವ ಬರ್ತದೆ. As though you are looking at the tip of your nose, partially closed. So this is the Indriya Nigraha, 6 steps. So Desha, Kala, Asana, Sharira Sthiti, Prana Sanyama, Indriya Nigraha. ಇವು 6ಗಳನ್ನ ನಾವು ಧ್ಯಾನಕ್ಕೆ ನೋಡ್ಬೇಕಾದ್ರೆ ಅಂತರಂಗ ಸಾಧನೆ. Then the 7th step is Mano Nigraha. ಈಗ 7ನೇ ಹಂತ ಯಾವುದು ಅಂದ್ರೆ ಮನಸ್ಸನ್ನು ನಿಗ್ರಹ ಮಾಡೋದು. As we go further and further, it becomes tougher and tougher. ಹೆಂಗ ಸಾಧನೆಗಳು ಇವು 6 ಮಾಡಿದ್ವಿ, 7ನೇದು ಇನ್ನೂ ವಜ್ಜ. 1 2ಕ್ಕಿಂತ 3ನೇದು ವಜ್ಜ, 3 4ಕ್ಕಿಂತ 5ನೇದು ವಜ್ಜ, 5 6ಕ್ಕಿಂತ 7ನೇದು ವಜ್ಜ. ಹೆಂಗ ಮ್ಯಾಗ ಹೋಗ್ತೀವಿ ಹಂಗ ಸಾಧನೆಗಳು ಕಠಿಣ ಆಗ್ತವೆ. ಆದ್ರೆ ಪ್ರಯತ್ನ ಮಾಡಿದ್ರೆ ಕಠಿಣ ಏನಲ್ಲ, ಪ್ರಯತ್ನಕ್ಕೆ ಫಲ ಕೊಡ್ತವೆ. ಪ್ರಯತ್ನ ಮಾಡ್ಬೇಕು. The mind has to be withdrawn from the mundane fields. It should be taken away from all the worldly roles you play in the life. ಈ ಮನಸ್ಸಿಗೆ ನೀವು ಜೀವನದಾಗ ಯಾವ್ಯಾವ ಘಟನೆಗಳು ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀಳ್ತಾವಲ್ಲ ಅವನ್ನ ಒಂದು 10 ನಿಮಿಷ ನಾನು ಅವನ್ನ ಆಮೇಲೆ ವಿಚಾರ ಮಾಡ್ತೇನೆ ಅಂತ ಅವ್ನು ತರಿಸ್ಬೇಕು. ನಾ ಮಾಡೋದಿಲ್ಲ ಅಂದ್ರೆ ಕೇಳೋದಿಲ್ಲ. ಮಾರಾಯ ನಿಂದೇನ ಹಚ್ಚಿ ಧ್ಯಾನ ನಂದು ಕೇಳೋದಿಲ್ಲ ಅಂತ ಮನಸ್ಸು. ನನಗ ಅವ ಹಂಗಂದ, ನನಗೆ ಇವ್ರು ಹಿಂಗಂದ್ರು, ಅದಕ್ಕೆ ಉತ್ತರ ಈ ಧ್ಯಾನ ಆಮೇಲೆ ಮಾಡಿ ಅಂತೀನಿ ಅಂತ. ಇಲ್ಲಪ್ಪ ನಾನು ಅಂದ 10 ನಿಮಿಷ ಬರ್ತೀನಿ, ನಿನಗೆ ಉತ್ತರ ಹೇಳ್ತೀನಿ, ನೀನು ಮನಸ್ಸಪ್ಪ ನಿನಗೆ ಉತ್ತರ ಹೇಳ್ತೀನಿ. ಸಮಾಧಾನದಿಂದ ಮೊಮ್ಮಗನಿಗೆ ಏನಾಗೋದಿಲ್ಲ, ಮೊಮ್ಮಗನಿಗೆ ಏನಾಗೋದಿಲ್ಲ. ಸ್ವಲ್ಪ ಸಮಾಧಾನ, ಸ್ವಲ್ಪ ಶಾಣೆ ಐತಿ, ನನ್ನ ಮಾತು ಕೇಳಿ. The thoughts connected with you as husband, as wife, as father, as employer, as neighbor, as businessman, so you have got several personalities. ನಿಮ್ಮ ವ್ಯಕ್ತಿತ್ವ ಏನದಾವು? ನೀವು ಹೆಣ್ಮಕ್ಳು ಇದ್ರಂದ್ರೆ ನಿಮ್ ಗಂಡನ ಎದುರಿಗೆ ಹೆಂಡತಿ ಪಾತ್ರದಾಗ ಪ್ರಾಬ್ಲಮ್ ಅದಾವ ನಿಮ್ಮ ಮನಸ್ಸು. ನೀನೊಬ್ಬ ನೌಕರದಾಗಿರಂದ್ರೆ ನಿಮ್ ಏನ್ ಮಾಲಕ್ ಅದಾನಂತ ನೌಕರಿ ಕೊಟ್ಟಾವ ಅವನ್ ಮಾತು ಕೇಳ್ಬೇಕಾಗಿತ್ತು. ನೀನು ಗಂಡಸಾಗಿದ್ದಂದ್ರೆ ಹೆಂಡತಿ ಮಾತು ಕೇಳ್ಬೇಕಾಗ್ಯದ. ಮಗ ಆಗಿದ್ದಿ ತಂದಿ ಮಾತು ಕೇಳ್ಬೇಕಾಗ್ಯದ. ಮಗ ಆಗಿದ್ದಿ ತಂದಿ ಮಾತು ಕೇಳ್ಬೇಕು. ಅಪ್ಪ ಆಗಿದ್ದಿ ಅಂತಂದ್ರೆ ಮಗನ ಮಾತು ಕೇಳ್ಬೇಕು. ಮಗ ಆಗಿದ್ದಂದ್ರೆ ತಂದಿ ಮಾತು ಕೇಳ್ಬೇಕು. ಮಗ ಆಗಿದ್ದಿ ತಾಯಿ ಮಾತು ಕೇಳ್ಬೇಕು. ತಾಯಿ ಆಗಿದ್ದಿ ಮಗನ ಮಾತು ಕೇಳ್ಬೇಕು. ಮಗಳಾಗಿದ್ದಿ ಅವನ್ ಮಾತು ಕೇಳ್ಬೇಕು. ನಿಮ್ ಎದುರಿಗೆ ಯಾರು ಇರ್ತಾರ ಅವ್ರಿಗೆಲ್ಲವನ್ನ ಕೇಳ್ಬೇಕಲ್ಲ. ಅಷ್ಟು ವ್ಯಕ್ತಿತ್ವ ನಮಗೆ. ನಮ್ಮ ಎದುರಿಗೆ ಯಾರು ಇರ್ತಾರ ಅವ್ರಿಗೆ ವಿರುದ್ಧ ನಮ್ ವ್ಯಕ್ತಿತ್ವ ಕೆಲಸ ಮಾಡ್ತದೆ. And along with each personality there is a lot of anxiety. ಪ್ರತಿಯೊಂದು ವ್ಯಕ್ತಿತ್ವದಿಂದ ತನ್ನದೇ ಆದಂತ ಆತಂಕಗಳದಾವು, ವರೀಸ್ ಚಿಂತನೆಗಳದಾವ. Therefore I should die to all those roles of life. ಆ ಎಲ್ಲ ನನ್ನ ಪಾತ್ರಗಳಿಗೆ ನಾನು ಸರಿಯಾಗಿ ಪಾತ್ರವನ್ನು ಅಭಿನಯ ಮಾಡ್ಬೇಕಲ್ಲ ನಾನು. That is why in some book they say become mentally a sannyas. Tell yourself that you are not father for 15 minutes. Later you pick up your worries. For 15 minutes I am not a father, I am not a husband. Be a sannyasi. If at all you are a particular about relationship, relate to either God or to your Guru, because these are the two relationships which has got no problem. ಅದರಿಂದ ಅವ್ರು ಏನಂತಾರ, 10 ನಿಮಿಷ ನೀವು ಯಾರಿಗೂ ಗಂಡ ಆಗಕ್ ಹೋಗ್ಬೇಡಿ, ಯಾರಿಗೂ ಹೆಂಡತಿ ಆಗಕ್ ಹೋಗ್ಬೇಡಿ. 10 ನಿಮಿಷ ಯಾರಿಗೂ ಮಗ ಆಗಕ್ ಹೋಗ್ಬೇಡ್ರಿ, ಯಾರಿಗೂ ಅಪ್ಪ ಆಗಕ್ ಹೋಗ್ಬೇಡ್ರಿ, ಯಾರಿಗೂ ತಾಯಿ ಆಗಕ್ ಹೋಗ್ಬೇಡ್ರಿ, ಯಾರಿಗೂ ಮಗಳಾಗಕ್ ಹೋಗ್ಬೇಡ್ರಿ, ಯಾರಿಗೂ ಆಫೀಸರ್ ಆಗಕ್ ಹೋಗ್ಬೇಡ್ರಿ, ಯಾರ ಕೈಯಾಗೂ ದುಡಿಯೋರ್ ಆಗಕ್ ಹೋಗ್ಬೇಡ್ರಿ. 10 ನಿಮಿಷ ಯಾವಾಗೂ ನೀವು ಬರೀ ಮನಿ ಬಾಜುರಾಮ್ ಆಗಕ್ ಹೋಗ್ಬೇಡ್ರಿ, ನೇಬರ್ ಆಗಕ್ ಹೋಗ್ಬೇಡ್ರಿ. ಏನಾಗ್ರಿ 10 ನಿಮಿಷಪ್ಪ, 10 ನಿಮಿಷ ಈ ಯಾವ ಪಾತ್ರ ಬಗ್ಗೆನೂ ನಾವು ವಿಚಾರ ಮಾಡೋದು.
ಅಂದ್ರೆ ಬಹಳ ಅಂದ್ರೆ ವಿಚಾರ ಮಾಡದನ್ನ ನನಗೆ ಇರಾಕ್ ಆಗೋದಿಲ್ಲ ಅಂದ್ರೆ ಹಿಂಗ್ ಮಾಡು, ಒಂದು ದೇವ್ರ ನೆನಸು, ಇಲ್ಲಾಂದ್ರೆ ಗುರುವಿನ ನೆನಸು. ಇವು ಎರಡು ಏನದಾವಪ್ಪ ಅಂತಂದ್ರ ಇವು ಮಾತ್ರ ಏನದಾವ ಅಂತಂದ್ರೆ ಮಾಡ್ದಂತ ಆ ಒಂದು ವ್ಯಕ್ತಿತ್ವವನ್ನ ಒಂದು ಅಲ್ಲೇ ಒಂದು ವಾತಾವರಣವನ್ನ ನಿನಗೆ ಕಲ್ಪಿಸಿಕೊಡ್ತದೆ. ವಿತ್ ಗಾಡ್ ನೋ ಪ್ರಾಬ್ಲಮ್. ಭಗವಂತ ಇದ್ರ ಏನ್ ಸಮಸ್ಯೆ ಇಲ್ಲ, ಗುರು ಇದ್ರೂ ಏನ್ ಸಮಸ್ಯೆ ಇಲ್ಲ. ನಿನ್ನ 10 ನಿಮಿಷ ಗುರುವಿನೊಂದಿಗೆ ನಾನು ಸಂವಾದ ಮಾಡ್ತೇನೆ, ಭಗವಂತನೊಂದಿಗೆ ಸಂವಾದ ಮಾಡ್ತೇನೆ. ವಿತ್ ಗುರು ಐ ಹೋಪ್ ನೋ ಪ್ರಾಬ್ಲಮ್. ಇಫ್ ದೇರ್ ಇಸ್ ಎನಿ ಪ್ರಾಬ್ಲಮ್ ರಿನೋಸ್ ಗುರು ಆಲ್ಸೋ. ಇಲ್ರಿ ಗುರುವಿನ ಕಡೆ ಹೋದ್ರು ಸಮಸ್ಯೆ ಐತ್ರಿ ನಮ್ದು, ಹಂಗಾರ ಬೇಡಪ್ಪ, ಗುರು ಬೇಡ, ದೇವ್ರಷ್ಟೇ ಬಂದು. ಡ್ಯೂರಿಂಗ್ ಮೆಡಿಟೇಷನ್ ಇನ್ ಕೈವಲ್ಯ ಉಪನಿಷತ್ ಇಟ್ ಇಸ್ ಸೆಡ್, Guru pranamya, you invoke the Guru, because when the Guru is invoked, the teacher is reminded by the law of association, because it is in the context of the spiritual teaching I am related to Guru, not that I have got a Rudraksha business contact or anything. It is a field of self-knowledge, and therefore, if at all you have got a relationship, meditate as Shishya, or meditate as Bhakta, or meditate as Sannyasi. Shishya role, Bhakta ರೋಲ್, ಸನ್ಯಾಸಿ. ಆ ಒಂದು 10 ನಿಮಿಷ ನಾನು ಸನ್ಯಾಸಿ, ಎಲ್ಲವನ್ನ ಬಿಟ್ಟವನ ಅಂತ ತಿಳ್ಕೊಂಡು ನೀವು ಧ್ಯಾನಕ್ಕೆ ಕೂಡ್ರಿ. ಶ್ರವಣ ಮಾಡಕ್ ಕುಂತ್ಕೊಂಡಾಗೂ ಕೂಡ 1 ತಾಸೇನು ಕುಂತಿರ್ತೇವಿ. ಶ್ರವಣ ಮಾಡಕ್ ಕುಂತಾಗೂ ಸನ್ಯಾಸಿ ಆಗಕ್ಕೆ ಅವ್ರಿಗಂತದ ಶಾಸ್ತ್ರ. ಎನಿ ಅದರ್ ರೋಲ್ ಹೆಡೆ, ಯಾವುದೋ ಒಂದು ನೀವು ಪಾತ್ರ ವಹಿಸಿದ್ರಿ ಬಿಟ್ಟು Taliban chalone. Head will roll, so this is called withdraw the mind, and you can make use of your devotion to the Lord, that surrender to the Lord. If you are worried about your children, tell yourself, Lord is here, take care of them. ಏನಾದ್ರೂ ಅಷ್ಟು ಮಿಕ್ಕಿ ನಿಮ್ಮ ಮಕ್ಕಳ ಬಗ್ಗೆ ಏನೋ ಚಿಂತೆ ವ್ಯಸನ ಇತ್ತಂದ್ರೆ ಭಗವಂತ ಆ ಚಿಂತೆಯನ್ನ ನಿನಗೆ ಟ್ರಾನ್ಸ್ಫರ್ ಮಾಡ್ತೇನೆ, ನೀನ್ ನೋಡ್ಕೋ ಅಂದ್ರೆ ಅವನ ಮ್ಯಾಗ ಭಾರ ಹಾಕ್ರಿ. ಈಗ ದೇವಸ್ಥಾನಕ್ಕೆ ಹೋದಾಗ ಶಾಂತ ಅನಿಸ್ತದ. ಯಾಕೆ ಅನಿಸ್ತದ? ಎಲ್ಲಾ ಲಿಸ್ಟ್ ಮಾಡಿ ಭಗವಂತನ ಮ್ಯಾಗ ಭಾರ ಹಾಕ್ಬಿಡ್ತೀವಿ ನಾವು. ನಮ್ ತಲೆ ಮ್ಯಾಗ ಇದ್ದಿದ್ ಭಾರ ಒಟ್ಟು ನೀನ ನೋಡ್ಕೊಪ್ಪ ಅಂದ್ಬಿಡ್ತೀವಿ, ನಾವು ಹಗರ ಆಗ್ಬಿಡ್ತೇವಿ. ಆದ್ದರಿಂದ ದೇವಸ್ಥಾನಕ್ಕೆ ಹೋದಾಗ ಮನಸ್ಸು ಪ್ರಸನ್ನ ಆಗ್ತದೆ. ಹಂಗ ಭಾರ ಅವ್ರ ಮ್ಯಾಗ ಹಾಕ್ರಿ, ದೇವ್ರ ಮ್ಯಾಗ ಹಾಕ್ಬಿಡ್ರಿ. ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರಿಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಾಮ್ಯ. 15 minutes you hand over your responsibility to God. 15 ನಿಮಿಷ ಒಂದ್ ದಿವಸದಾಗ, 24 ತಾಸನಾಗ 15 ನಿಮಿಷ ಆ ಧ್ಯಾನಕ್ಕೆ ಕೂತ್ಕೊಳ್ಳುವಂತಾಗ ಭಗವಂತನ ಮ್ಯಾಗ ಹಾಕಿಬಿಡ್ತೀವಿ. ದಟ್ ಈಸ್ ಮನೋ ನಿಗ್ರಹ. ಇದಕ್ಕಂತಾರ ಮನಸ್ಸಿನ ನಿಗ್ರಹ. ದ ಡೀಟೇಲ್ಸ್ ಕೃಷ್ಣ ವಿಲ್ ಸೇ ಲೇಟರ್. ಇದಕ್ಕೆ ಇನ್ನು ಹೆಚ್ಚಿನ ವಿಷಯವನ್ನು ಭಗವಂತ ಹೇಳವನ. ಅಂಡ್ ದ 8th step is, the last one is ಬುದ್ಧಿ ನಿಶ್ಚಯ. ಕೊನೆ ಸ್ಟೆಪ್ ಮೆಡಿಟೇಷನ್ ಮಾಡ್ಬೇಕಾದ್ರೆ ಅಂತರಂಗ ಸಾಧನ ಏನು ಅಂದ್ರೆ 8ನೇ ಸ್ಟೆಪ್ ಏನಂದ್ರೆ ಬುದ್ಧಿ ನಿಶ್ಚಯ. ಬುದ್ಧಿ ನಿಶ್ಚಯ ಮೀನ್ಸ್ ಯುವರ್ ಕನ್ವಿಕ್ಷನ್ ರಿಗಾರ್ಡಿಂಗ್ ದ ನೆಸೆಸಿಟಿ ಅಂಡ್ ಯುಟಿಲಿಟಿ ಆಫ್ ಮೆಡಿಟೇಷನ್. ಯಾಕೆ ಧ್ಯಾನ ಮಾಡಬೇಕು, ಅದ್ರದ್ದು ಏನು ಅವಶ್ಯಕತೆ ಅದ, ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಐ ಶುಡ್ ಬಿ ಕನ್ವಿನ್ಸ್ಡ್ ಆಫ್ ಮೆಡಿಟೇಷನ್ ದ್ಯಾಟ್ ಇಟ್ ವಿಲ್ ಹೆಲ್ಪ್ ಮೀ. ಈ ಧ್ಯಾನವನ್ನ ಮಾಡೋದು ನನಗೆ ಸಹಾಯಕ ಆಗ್ತದೆ. ಅದು ಹೆಂಗ ಸಹಾಯ ಆಗ್ತದೆ ಅನ್ನೋದು ನನಗೆ ಗೊತ್ತಿರಬೇಕು. in absorbing the teaching. ಶಾಸ್ತ್ರವನ್ನ ಕೇಳ್ತೀವಿ. ಶಾಸ್ತ್ರ ಕೇಳಿದ ಮ್ಯಾಗ ಮತ್ತು ನಮ್ಮ ಕೆಲವೊಂದು ನಡವಳಿಕೆಗಳ ಬದಲಾವಣೆ ಆಗುವುದೇ ಇಲ್ಲ. ಸ್ವಲ್ಪ ಗಾಬರಿ ಆಗೋದು, ಆತಂಕ ಪಡೋದು. ಜ್ಞಾನ ಆಗಿಲ್ಲ ಏನೋ ಆಗೈತೆ, ಜ್ಞಾನ ನಂತರ ಮಾತಾಡತ್ತಾರ. ಈಗ ಜ್ಞಾನ, ಈಗ ಧ್ಯಾನಕ್ಕೆ ಕುಂತಾಗ ನಿಧಿಧ್ಯಾಸನ ವಿಚಾರ ಮಾಡಿದ್ರೆ ಜ್ಞಾನ ಆದ್ಮೇಲೆ ನಿಧಿಧ್ಯಾಸ, ಜ್ಞಾನ ಪೂರ್ವದಲ್ಲಿ ಉಪಾಸನ. ಈಗ ಜ್ಞಾನ ಆಗ್ಯದ, ಆದ್ರೆ ಜ್ಞಾನದ ಫಲದಾಗ ಏನಾದ್ರು ವಿಪರೀತ ಭಾವನ ಅದು. ಇನ್ನು ಏನಾರ ಗಾಬರಿ ಆಗೋದು. ಮೊದಲು ಹೆಂಗ ಅಪಾಪಿಯಿಂದ ಓಡಾಡ್ತಿದ್ದ ಹಂಗ ಓಡಾಡ. ಒಂದು ಶಾಂತಿ ಇಲ್ಲ ಮನಸ್ಸಿಗೆ. ಜ್ಞಾನರ ಆಗೈತಿ, ಆದ್ರೂ ಇನ್ನ ಬಿಟ್ಟಿಲ್ಲ ಈ ಹಪಾಪಿತ. ಅದಕ್ಕೆ ವಿಪರೀತ ಭಾವನಾ ಅಂತ. ಆ ವಿಪರೀತ ಭಾವನೆ ಹೋಗ್ಲಿಕ್ಕೆ ನಾವು ಏನ್ ಮಾಡ್ಬೇಕಾಗ್ತದೆ? ನಿಧಿಧ್ಯಾಸನ ಮಾಡ್ಬೇಕಾಗ್ತದೆ. ಆ ನಿಧಿಧ್ಯಾಸನದಿಂದ ನಮ್ಮದು ಜ್ಞಾನ ಮೈಗೂಡ್ಬೇಕಾಗಿದೆ. ನಮ್ಮ ನಡವಳಿಕೆ ಒಳಗ ಆತುರತೆ ಎಲ್ಲ ಹೋಗ್ಬೇಕಾಗ್ಯದ, ಗಾಬರಿ ಹೋಗ್ಬೇಕಾಗ್ಯದ.
I have so much to do, time is going, and therefore it will become a mechanical routine, like people doing puja, sandhya vandanam, kala 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 finish. ಅಲ್ರಿ ನಾ ಧ್ಯಾನ ಮಾಡಕ್ ಕುಂತಾಗ 10 ನಿಮಿಷ ಟೈಮ್ ಐತಿ, ಇನ್ನು 11 ನಿಮಿಷಕ್ಕೆ ನಾನು ಟ್ರೈನ್ ಬಿಡ್ತೈತಿ. ನಾ ಅವಾಗ ಧ್ಯಾನ ಮಾಡ್ತೇನೆ ಅಂದ್ರೆ ಧ್ಯಾನ ಏನ್ ಮಾಡ್ತೇನೆ, ನಾನು ಟ್ರೈನಿಂದ ಧ್ಯಾನ ಮಾಡ್ತೇನೆ. ಆದ್ರಿಂದ ಯಾವ ಗದ್ದೆ ಟೈಮ್ನಾಗ ನಾ ಸೂಕ್ಷ್ಮವಾಗಿ ಕುತ್ಕೊಂಡು ಧ್ಯಾನ ಮಾಡ್ತೀನಿ. ಒಂದು 10 ನಿಮಿಷ ಐತೆ ಅಂದ್ಕೊಂಡು ಗಡ 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 ಮಾಡಿ ಒಂದು 2 ಮಂತ್ರ ಬಾಯಾಗಿ ಹೇಳಿ ಅದು ಮುಗಿಸಿದ್ರೆ ಧ್ಯಾನ ಅಲ್ಲ. ದೇ ವಿಲ್ ನಾಟ್ ಬಿ ಹೋಲ್ ಹಾರ್ಟೆಡ್. ಮನಸ್ಫೂರ್ತಿಯಾಗಿ ಧ್ಯಾನ ಮಾಡ್ರಿ. therefore what you will do sitting in meditation, you will also plan. ಕುತ್ಕೊಂಡು ಏನ್ ಮಾಡ್ತೀವಿ ನಾವು, ಕುತ್ಕೊಂಡು ಧ್ಯಾನ ಮಾಡೋದಿಲ್ಲ, ಪ್ಲಾನ್ ಮಾಡಕ್ ಚಾಲು ಮಾಡ್ತೀವಿ. ಆಫ್ಟರ್ ಗೋಯಿಂಗ್ ಟು ಆಫೀಸ್ ಐ ಹ್ಯಾವ್ ಟು ಡೂ ದಿಸ್. ಆಫೀಸ್ ಹೋಗಿಂದ ಮೊದಲು ಈ ಕೆಲಸ ಮಾಡಬೇಕು, ಸಾಯಪ್ಪ ಇದಾನ ಮೊದಲು ಆ ಕೆಲಸ ಮಾಡಿ ಮುಗಿಸ್ಬೇಕು, ಒಂದ್ ಕಡೆ ನಾವು ಅನ್ಸ್ಕೋಬೇಕು, ಐ ಹ್ಯಾವ್ ಟು ಡೂ ದ್ಯಾಟ್, ಅದನ್ನ ಮಾಡಬೇಕು. ಅಂಡ್ ಮೆಡಿಟೇಷನ್ ವಿಲ್ ಬಿ ಪ್ಲಾನಿಂಗ್ ಸೆಷನ್. ಅಂದ್ರೆ ಏನ್ ಮಾಡ್ತಾನೆ ಇವ, ಧ್ಯಾನಕ್ಕೆ ಯಾವಾಗ ಕುಂಡಿರ್ತಾನೆ ಅವಾಗ ಏನ್ ಮಾಡ್ತಾನ ಪ್ಲಾನ್ ಚಾಲು ಮಾಡ್ತಾನೆ. ಮನೇಲಿ ಹೋಗುತ್ತೆ, ಫಸ್ಟ್ ಹೋಗುತ್ತೆ ಆಫೀಸ್ಗೆ ಅದನ್ನ ಮಾಡ್ಬೇಕು, ಮೊದಲು ಆಮೇಲೆ ಇದನ್ನ ಮಾಡ್ಬೇಕು, ಆಮೇಲೆ ಅದನ್ನ ಮಾಡ್ಬೇಕು, ಬರೋ ಮುಂದೆ ಈ ಸಾಮಾನು ತರಬೇಕು. ಇದು ಧ್ಯಾನ ಆಗ್ತದೆ, ಧ್ಯಾನ ಆಗುದಿಲ್ಲ ಅಲ್ಲಿ. therefore I should be convinced of the role of meditation. therefore shastric study of becomes important, and if you study you will know, you will understand that how shastra is important. ಆದ್ದರಿಂದ ನಿಜವಾದ ಧ್ಯಾನ ಮಾಡಬೇಕು ಅಂದ್ರೆ ಜ್ಞಾನಿಯ ಮಾತ್ರ ಧ್ಯಾನ ಮಾಡ. ಅದಕ್ಕಿಂತ ಮೊದಲ ಜ್ಞಾನಿ ಅಲ್ಲದವ ಭಾಳ ಆದ್ರೆ ಏನ್ ಮಾಡ್ತಾನ, ಉಪಾಸನೆಯನ್ನು ಮಾಡ್ತಾನ, ತನ್ನ ಇಷ್ಟ ದೇವತೆ ಉಪಾಸನೆಯನ್ನ ಮಾಡ್ತಾನ. ಆದ್ರಿಂದ ನಿಧಿಧ್ಯಾಸನ ಅಂತಂದ್ರೆ ಯಾವಾಗ ತನ್ನ ಸ್ವರೂಪದ ಜ್ಞಾನ ಗೊತ್ತಾಗೈತಿ, ತನ್ನ ಸ್ವರೂಪ ಇಂಥದೈತಿ, ಆ ಸ್ವರೂಪವನ್ನು ನೆನೆಸಿಕೊಳ್ಳುವುದೇ ನಿಧಿಧ್ಯಾಸ. This is called buddhi nishchaya. So with this conviction you sit in meditation, withdraw the sense organs. ಈ ಒಂದು ನಿರ್ಧಾರದಿಂದ ಮನಸ್ಸಿನಾಗ ನನ್ನ ಸ್ವರೂಪವನ್ನ ನೋಡ್ತೇನೆ 10 ನಿಮಿಷ, ನನ್ನ ಸ್ವರೂಪವನ್ನು ಬಿಟ್ಟು ಬೇರೆ ಏನೂ ನೋಡುವುದಿಲ್ಲ ಅನ್ನುವಂಥ ದೃಷ್ಟಿಯಿಂದ ಎಲ್ಲ ಇಂದ್ರಿಯಗಳನ್ನ ಅವುಗಳ ವಿಷಯದಿಂದ ಹಿಂದೆ ತಕ್ಕೊಂಡು, ವಿಡ್ರಾ ದ ಮೈಂಡ್, ಮನಸ್ಸನ್ನ ಹಿಂದೆ ತಕ್ಕೊಂಡು, ಫುಲ್ಲಿ ಅವೈಲೇಬಲ್ ಫಾರ್ ಆಕ್ಚುಯಲ್ ಮೆಡಿಟೇಷನ್. ಇವೆಲ್ಲವೂ ಕೂಡ ಧ್ಯಾನದಲ್ಲಿ ತೊಡಗಬೇಕು. These 8 steps are not meditation, okay? These 8 steps are specific preparation. ಇದು ಏನು 8 ಸ್ಟೆಪ್ ಅದಾವ, ಇದು ಧ್ಯಾನ ಅಲ್ಲ, ಇದು ಧ್ಯಾನದ ಪೂರ್ವ ತಯಾರಿ. ಈ ಪೂರ್ವ ತಯಾರಿಯಾಗಿದ್ದ ಧ್ಯೇಯ ಮತ್ತು ಧ್ಯಾತೃ ಮತ್ತು ಧ್ಯೇಯ ಮತ್ತು ಧ್ಯಾನ ಮೂರು ಒಂದಾದಾಗ ಅಲ್ಲೇ ಭೇದ ಅನ್ನೋದಿಲ್ಲ. ಆ ಮೂರು ಒಂದಾದಾಗ ಅಂತಾರ ಧ್ಯಾನ. These 8 steps are specific preparation. That is why called an ಅಂತರಂಗ ಸಾಧನ. ಇದು ಅಂತರಂಗ ಸಾಧನ ಅಂತಾರ. ಧ್ಯಾನ ಅನ್ನುವಂಥದ್ದು ಈ ಅಂತರಂಗ ಸಾಧನೆಯಿಂದ ಮುಂದಾಗ್ತದ. ಆ ಎಲ್ಲೇ ಧ್ಯಾನ ಧ್ಯಾತೃ ಧ್ಯೇಯ ಮೂರು ಒಂದಾಕವ, ಅದಕ್ಕೆ ಧ್ಯಾನ. 4 ಗಂಟೆ ಆಯ್ತು. ಈ ವಿಷಯವನ್ನ ಮತ್ತೆ ನಾಳೆಗೆ ಮುಂದರ್ಶನವರೆಗೆ ಇವತ್ತಿನ ಈ ವಾತೃಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ಜೈ ಮಂಗಳಂ, ಜೈ ನಮ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀಮದ್ ಜಗದ್ಗುರು ಗುರುನಾಥ ಅರುಳ ಸ್ವಾಮಿ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಗುರುದೇವ ಗುರು ಸಮರ್ಥ.